ಗೋಷ್ಠಿಯ ನಿರ್ದೇಶಕರೇ, ಸಹೋದರ ಸಹೋದರಿಯರೇ, ಎಲ್ಲ ಸ್ವಜ್ಞಾನದಲ್ಲಿದ್ದೇವ ನಾವಿವಾಗ. ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ. ತುಂಬ ಸೀರಿಯಸ್ ಆಗಿಬಿಡ್ಬೇಡಿ. It is very easy to meet everybody outside. It is very easy to meet everybody outside. But it is very difficult to meet within ourselves. ಭಾಳ ಸುಲಭ ಅಲ್ವಾ ನಮಗೆ ಬೇರೆ ಬೇರೆಯವ್ರನ್ನ ಮೀಟ್ ಆಗೋದು. ಪ್ರಧಾನಮಂತ್ರಿ ನಮಗೆ ತುಂಬ ಆಪ್ತರು, ಚೀಫ್ ಮಿನಿಸ್ಟರ್ ನಮಗೆ ತುಂಬ ಕ್ಲೋಸು, ಈ ಮಿನಿಸ್ಟ್ರು ನಮಗೆ ಭಾಳ ಆಪ್ತರು ಅಲ್ವಾ. ನಮಗೆ ಥರ ಹೇಳ್ಕೊಳ್ಳೋದ್ರಲ್ಲೇ ಭಾಳ ಖುಷಿ ಅಲ್ವಾ. ಅದನ್ನು ಇಂಥವರೆಲ್ಲ ತಮಗೆ ತುಂಬ ಫ್ಯಾಮಿಲಿಯರ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಮಗೆ ತುಂಬ ಆಸಕ್ತಿ ಇದೆ. ಬಟ್ ವಿ ಆರ್ ಸ್ಟ್ರೇಂಜ್ ಫಾರ್ ಅವರ್ ಸೆಲ್ಸ್. ಅಷ್ಟೆಲ್ಲ ಹೊರಗಡೆ ಪರಿಚಯ ಇರೋ ನಾವು ನಮಗೆ ನಾವು ಪರಿಚಯ ಆಗಿದ್ದೀವಾ? ಸ್ವಲ್ಪ ಮಾತಾಡ್ಬೋದು, ಪರವಾಗಿಲ್ಲ. ಅದಕ್ಕೆ ನಾನು ಭಾಳ ತುಂಬ ಸೀರಿಯಸ್ ಆಗಿಬಿಟ್ರೆ ಕಷ್ಟ, ನನಗೆ ತುಂಬ ಕಷ್ಟ, ನನಗೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ. ಇಷ್ಟೆಲ್ಲರೂ ನಮಗೆ ಪರಿಚಯ ಇದೆಯಲ್ಲ, ನಮಗೆ ನಾವು ಅಷ್ಟು ಪರಿಚಯ ಆಗಿದ್ದೀವ, ಫ್ಯಾಮಿಲಿಯರ್ ಆಗಿದ್ದೀವ ನಾವು? ಆಗಬೇಕು ಅಲ್ವಾ. ಅದನ್ನೇ ಇವತ್ತು ಇಷ್ಟೊತ್ತರೂ ಸ್ವಜ್ಞಾನ ನಮಗೆ ತಿಳಿಸಿದ್ದು. ನಮಗೆ ನಾವೇನಾಗಬೇಕು? ಪರಿಚಯ ಆಗಬೇಕು. ಅದು ಯಾವ ಥರ ಪರಿಚಯ ಆಗಬೇಕು? ನಾವು ಮುಂದೇನೋ ಆಗಬೇಕು ಅಂದ್ಕೊಂಡಿದ್ದೀವಲ್ಲ, ಅದಲ್ಲ. ಮುಂದೆ ನಾವೇನೇನೋ ಹಿಂಗೆ ಆಗಬೇಕು ಅಂತೆಲ್ಲ ಸ್ವಲ್ಪ ಏನೋ ಡಿಸಿಷನ್ಸ್ ತೊಗೊಂಡಿದ್ದೀವಲ್ಲ, ನಾನು ಅಲ್ಲ. ನಮಗೆ ಪರಿಚಯ ಆಗಬೇಕಾಗಿದ್ದು ಯಾವ ನಾನು? ಈಗಿರುವ ನಾನು, ಈಗ ಇದ್ದೀನಲ್ಲ ನಾನು, ಅದ್ರ ಪರಿಚಯ ನಮ್ಗೆ ಆಗಬೇಕು. ಸೊ ಅದ್ರ ಪರಿಚಯ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಏನಾದರೂ ಮಾಡಬೇಕಾ? ನಮ್ಮನ್ನು ನಾವೇನು ಮಾಡಬೇಕು? ಗಮನಿಸ್ಬೇಕು. ನನ್ನ ಜೊತೆಯಲ್ಲಿ ನಾನು ಇರಬೇಕು. ನಮ್ಮ ಜೊತೆಯಲ್ಲಿ ನಾವು ಇರಬೇಕಷ್ಟೇ. ಅದಕ್ಕೆ ನಾನು ಇನ್ನೇನೂ ಮಾಡಬೇಕಾಗಿಲ್ಲ. ಆದರೆ ವಾಸ್ತವದಲ್ಲಿ ನಾನು ಏನು ಆಗಿದ್ದೇನೆಯೋ ಅದ್ರ ಜೊತೆಯಲ್ಲಿ ಇರೋದಕ್ಕೆ ನನಗೆ ಸಾಧ್ಯ ಆಗಬೇಕು. ಸೊ ಈಗ ನನಗೆ ಬಂದಿರುವಂಥ ವಿಷಯ ಕ್ರಿಯೆ ಮತ್ತು ವಿಚಾರ. ಈಗ ನಮ್ಮ ಒಂದು ಸಮಸ್ತ ಅಸ್ತಿತ್ವವನ್ನು ಅಥವಾ ನಮ್ಮ ಜೀವನವನ್ನು ನಾವು ನೋಡಿಕೊಳ್ಳುವಾಗ ಇದು ಪೂರ್ಣವಾಗಿ ಕ್ರಿಯೆಯ ಒಂದು ಪ್ರಕ್ರಿಯೆ. ದ ಪ್ರೋಸೆಸ್ ಆಫ್ ಆ್ಯಕ್ಷನ್ಸ್. ನಮ್ಮ ಸಮಸ್ತ ಜೀವನನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದರೆ ಏನು ನಡೀತಾ ಇದೆ? ಸುಮ್ಮನೆ ಇದ್ದೀವ ನಾವು? ಸುಮ್ಮನೆ ಇದ್ಬಿಟ್ಟಿದ್ದೀವ? ಇಲ್ಲ, ಏನೋ ನಡೀತಾ ಇದೆ ಒಟ್ಟಾರೆ. ಯಾವಾಗಲಾದರೂ ಒಂದು ಕ್ಷಣ ನಾವು ಸುಮ್ಮನೆ ಇರೋದಕ್ಕಾಗಿದೆಯಾ?
ಆಗಿದೆಯಾ? ಇಲ್ಲ, ಆಗಿಲ್ಲ ಅಂದಮೇಲೆ ನಮ್ಮ ಇಡೀ ಅಸ್ತಿತ್ವವೇ ಕ್ರಿಯೆಯ ಒಂದು ಪ್ರಕ್ರಿಯೆ, ದ ಪ್ರೋಸೆಸ್ ಆಫ್ ಆಕ್ಷನ್ಸ್. ಇದು ಪ್ರತಿ ಸೆಕೆಂಡ್ ನಡೀತಾ ಇದೆ. ಕೃಷ್ಣಜಿಯವರು ಈ ವಿಚಾರನ ಪ್ರಸ್ತಾಪ ಮಾಡುವಾಗ ಒಂದು ಮಾತು ಹೇಳ್ತಾರೆ, ಸ್ವಲ್ಪ ಅವರೇ ಹೇಳ್ತಾರೆ, ಇದು ಸ್ವಲ್ಪ ಗಹನವಾದುದು ಮತ್ತು ಸ್ವಲ್ಪ ಕ್ಲಿಷ್ಟವೂ ಆದುದು ಅಂತಾರೆ. ಈ ವಿಚಾರ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಗಹನವಾದುದು ಕೂಡ, ಜೊತೆಗೆ ಕ್ಲಿಷ್ಟವೂ ಹೌದು. ಆದರೆ ನಿಜವಾದ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಆ ಸಮಸ್ಯೆಯನ್ನು ನಾವು ಸ್ಪಷ್ಟವಾಗಿ ಅರ್ಥನೂ ಮಾಡಿಕೊಳ್ಬಹುದು. ಯಾಕೆ ಅಂದರೆ ಯಾವುದೇ ಸಮಸ್ಯೆಗೆ ಉತ್ತರ ಅಥವಾ ಸೊಲ್ಯೂಷನ್ ಎಲ್ಲಿದೆ? ಸಮಸ್ಯೆಗೆ ಉತ್ತರ ಎಲ್ಲಿದೆ? ಸಮಸ್ಯೆಯ ಮೂಲದಲ್ಲೇ ಇದೆ ಅಂತ. ಉತ್ತರ ಸಮಸ್ಯೆಯ ಮೂಲದಲ್ಲೇ ಇದೆ. ಸೊ ನಾನು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂದರೆ ಮೂಲತಃ ನಾವೇನು ಮಾಡಬೇಕು? ಸಮಸ್ಯೆಯ ಮೂಲಕ್ಕೆ ಹೋಗಬೇಕು. ಆ ಸಮಸ್ಯೆನೇ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಆ ಸಮಸ್ಯೆಯ ಮೂಲವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಡ್ತೀವೋ, ಆ ಅರಿಯುವಿಕೆಯಲ್ಲಿಯೇ ಆ ಸಮಸ್ಯೆಗೆ ಪರಿಹಾರನೂ ಕೂಡ ಸಿಗುತ್ತೆ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ? ಸಮಸ್ಯೆನ ಕಟ್ಕೊಳ್ತಾ ಇದ್ವಿ, ಅಥವಾ ಸಮಸ್ಯೆಯಿಂದ ಎಲ್ಲೋ ದೂರ ಹೋಗಿ ನಾನು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಒಬ್ಬಿಬ್ಬರು ಸಮಸ್ಯೆ ಅಲ್ಲ, ಇದು ಇಡೀ ಮಾನವ ಕೋಟಿಯ ಸಮಸ್ಯೆ. ಬಹುತೇಕರು ಪ್ರಪಂಚದಲ್ಲಿ ಈ ಒಂದು ಕ್ರಿಯೆಗಳ ಒಂದು ಸರಣಿನಲ್ಲೇ ಜೀವಿಸಿದ್ದೇವೆ. ಕ್ರಿಯೆಗಳ ಸರಣಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ಕ್ಷಣವೂ ಕ್ರಿಯೆಗಳಿಂದ ಬಿಡುವು ನಮಗೆ ಇಲ್ಲ. ಅವು ಹೇಗಿದೆ ಅಂದರೆ ಒಂದೊಂದು ಸಾರಿ ನೋಡಿದ್ರೆ ಒಂದಕ್ಕೂ ಸಂಬಂಧ ಇದೆ ಅಂತ ಅನಿಸೋದಿಲ್ಲ. ಈ ಒಂದು ಕ್ಷಣದಲ್ಲಿ ಒಂದು ಯೋಚನೆ, ಒಂದು ಕ್ರಿಯೆ ಇದ್ದರೆ ಇನ್ನು ಮರುಕ್ಷಣವೇ ಇನ್ನೊಂದು ಆಲೋಚನೆ, ಇನ್ನೊಂದು ಕ್ರಿಯೆ. ಹೀಗೆ ಅಲ್ಲಿ ಸಂಬಂಧಗಳೇ ಕಂಡು ಬರ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಆಶಾಭಂಗ, ಒಂದು ರೀತಿ ಛಿದ್ರತೆ, ಇದೇ ಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಸೊ ಇಂತಹ ಒಂದು ಸ್ಥಿತಿ ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತಾ ಇದ್ದೇವೆ. ಯಾಕೆಂದರೆ ನಾವು ಕ್ರಿಯೆಯಿಂದನೇ ಜೀವಿಸ್ತಾ ಇದ್ದೇವೆ. ಕ್ರಿಯೆ ಇಲ್ಲದೇ ಜೀವನನೇ ನಮಗೆ ಇಲ್ಲ, ನಮ್ಮ ಅಸ್ತಿತ್ವವೇ ಇಲ್ಲ. ಸೊ ಕ್ರಿಯೆ ಇಲ್ಲ ಅಂದರೆ ಜೀವನ ಇಲ್ಲ, ಅನುಭವ ಇಲ್ಲ, ಅಲ್ಲಿ ಆಲೋಚನೆಯೂ ಇಲ್ಲ. ಆ ಸ್ಥಿತಿಯಲ್ಲಿ ಆಲೋಚನೆ ಕೂಡ ಇಲ್ಲ. ಸೊ ಈ ಒಂದು ಆಲೋಚನೆಯೂ ಕೂಡ ಒಂದು ಕ್ರಿಯೆನೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವ? ಸ್ವಲ್ಪ ನೋಡಿ, ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ನಮ್ಮ ಆಲೋಚನೆಗಳನ್ನು ನಾವು ಕ್ರಿಯೆ ಅಂತ ಅರ್ಥ ಮಾಡ್ಕೊಂಡಿದ್ದೀವ? ಇಲ್ಲ. ನಾವು ಕ್ರಿಯೆ ಅಂದ ತಕ್ಷಣನೇ ನಮ್ಮ ಗಮನಕ್ಕೆ ಬರೋದು ಯಾವುದು? ಕೆಲಸ. ಯಾವುದು ಈ ದೈಹಿಕವಾಗಿ ಶಾರೀರಿಕವಾಗಿ ನಾವು ಮಾಡೋ ಕೆಲಸಗಳನ್ನು ನಾವು ಕೆಲಸ ಅಂದ್ಕೊಂಡಿದ್ದೀವಿ ವಿನಃ ಮಾನಸಿಕವಾಗಿ ಮಾಡುವಂತಹ ಕೆಲಸಗಳನ್ನು ನಾವು ಯಾವತ್ತಾದರೂ ಕೆಲಸ ಅಂತ ಅಂದುಕೊಂಡಿದ್ದೀವ? ಸೊ ತಪ್ಪು ಎಲ್ಲಿ ಶುರುವಾಯಿತು? ಮೂಲದಲ್ಲೇ, ಪ್ರಾರಂಭದಲ್ಲೇ. ನಾನು ನಿನ್ನೆ ಹೇಳಿದ್ನಲ್ಲ, ಕೋಟಿನ ಮೊದಲನೇ ಗುಂಡಿ
ತಪ್ಪಾಯಿತು. ಸೊ ಮಿಕ್ಕಿದ್ದೆಲ್ಲ ಏನಾಗಬೇಕು? ಎಲ್ಲ ತಪ್ಪೇ ಆಯಿತು. ನೋಡಿ, ಕೆಲಸ ಅಂದರೆ ಏನು ಅಂದರೆ ಮನಸ್ಸಿನ ಸಂಕಲ್ಪಗಳ ಬಾಹ್ಯ ಆಸ್ಫೋಟನೆಯೇ ಕಾರ್ಯ. ಮನಸ್ಸಿನ ಸಂಕಲ್ಪಗಳ ಬಾಹ್ಯ ಆಸ್ಫೋಟನೆ. ಸೊ ಕೆಲಸ ಶುರುವಾಗಿದ್ದೆಲ್ಲಿ? ಮನಸ್ಸಿನಲ್ಲಿ. ಅದು ಆಸ್ಫೋಟನೆಯಾಗಿದ್ದೆಲ್ಲಿ? ಹೊರಗಡೆ. ಸೊ ಹಾಗಾದ್ರೆ ಈಗ ಕೆಲಸ ಅಂದರೆ ಕೇವಲ ನಾವು ಭೌತಿಕವಾಗಿ ಶಾರೀರಿಕವಾಗಿ ಮಾಡುವಂಥ ಕೆಲಸ ನಿಜವಾದ ಕೆಲಸ ಅಲ್ಲ. ಶುರುವಾಗ್ತಾ ಇರೋದು ಒಳಗಡೆ. ಅದಕ್ಕೆ ನೋಡಿ, ಇಲ್ಲಿಗೆ ಕ್ರಿಯೆ ಮತ್ತು ವಿಚಾರ ಅನ್ನುವ ಸಂದರ್ಭದಲ್ಲಿ ಯಾವ ಕ್ರಿಯೆಗೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕು? ಹೌದಾ? ಇದು ಅರ್ಥ ಆಗಲ್ವ ನಮ್ಗೀಗ? ಜೆ ಕೃಷ್ಣಮೂರ್ತಿಯವರು ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಅಂತ ಮತ್ತೆ ಅಂದ್ಕೊಳ್ಬೇಕ ನಾವು ಇನ್ನು ಮುಂದೆ ಆದರೂ ಕೂಡ ನಾವು ಜೆ ಕೃಷ್ಣಮೂರ್ತಿಯವರು ನಮ್ಗೆ ಅರ್ಥ ಆಗಲ್ಲ ಅಂತ ಒಂದು ನಿರ್ಧಾರಕ್ಕೆ ಬರಬೇಕಾಗಿಲ್ಲ. ಸೊ ಈಗ ನಾವು ಸಾಮಾನ್ಯವಾಗಿ ಬಹುತೇಕ ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಹೊರಗಿನ ಕ್ರಿಯೆಗಳನ್ನು ಬೆನ್ನಡ್ತೀವಿ. ಹೊರಗಿನ ಕ್ರಿಯೆಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ತುಂಬ ಸರ್ಕಸ್ ಮಾಡಿ. ಇದು ಸಾಧ್ಯವಾಗುತ್ತಾ? ಹುಟ್ಟಿದ್ದೆಲ್ಲೇದೋ ಕ್ರಿಯೆ ಒಳಗಡೆ. ನಾವು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದಲ್ಲಿ ಹೊರಗಡೆ. ವಿಚಿತ್ರನೋ ಅಲ್ವ? ನೋಡಿ, ಇದನ್ನ ನಮ್ಗವ್ರು ಪರಿಚಯ ಮಾಡಿಸ್ಕೊಡ್ತಾರೆ ಅಂದ್ರೆ ನನಗೆ ಏಕೆ ಅರ್ಥ ಆಗಲ್ಲ? ತೀರ್ಮಾನ ಮಾಡಿ ಇಟ್ಬಿಟ್ವಿ, ಒಂಥರ ಪೆಂಡಿ ಕಟ್ಟಿ ಅವ್ರನ್ನೊಂದ್ ಕಡೆಗೆ ಮೂಲೆಯಲ್ಲಿ ಇಟ್ಬಿಟ್ಟಿದ್ವಿ. ಅವ್ರನ್ನೇನಿದ್ರು ಏನಕ್ಕೆ? ನಮಗೆ ಪೂಜೆ ಮಾಡಕ್ಕೆ. ನಮ್ಗೆ ಬೇಕೆಯವರು ನಮ್ಗೆ ಅರ್ಥವಾಗದೇ ಇದ್ದಾಗ ಅವ್ರನ್ನ ಪೂಜೆ ಮಾಡಿಬಿಟ್ರೆ ಮುಗಿದೋಯ್ತು ಅಲ್ವಾ? ನೋಡಿ, ಇದು ನಾವು ಈ ಹೊರಗಿನ ಕ್ರಿಯೆಗಳನ್ನು ಬೆನ್ನಟ್ಟಿದ್ರೆ ಪ್ರಯೋಜನ ಆಗಲ್ಲ. ಆ ಇಡೀ ಒಂದು ಕ್ರಿಯೆಯ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಡೀ ಕ್ರಿಯೆಯ ಪ್ರಕ್ರಿಯೆ. ಸೊ ಈಗ ಇಡೀ ಕ್ರಿಯೆಯ ಪ್ರಕ್ರಿಯೆ ಅನ್ಬೇಕಾದ್ರೆ ಆ ಪ್ರಕ್ರಿಯೆ ಎಲ್ಲಿಂದ ಪ್ರಾರಂಭವಾಯಿತು? ಒಳಗಡೆ ಮನಸ್ಸಿನಿಂದ ಪ್ರಾರಂಭವಾಯಿತು. ಆಮೇಲೆ ಅದು ಎಕ್ಸಿಕ್ಯೂಟ್ ಆಯಿತು, ಹೊರಗಡೆ ಬಂತು. ಇದರ ಒಂದು ಸಮಗ್ರ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲದೆ ಇದ್ರೆ ಕೇವಲ ನಾವು ನಮ್ಮ ಹೊರಗಿನ ಕ್ರಿಯೆಗಳನ್ನು ನಾನು ಸರಿ ಮಾಡ್ಕೊಳ್ತೀನಿ ಅಂದರೆ ಕೇವಲ ನಮಗೆ ಸಿಕ್ಕಿದ್ದೇನು? ಆಶಾಭಂಗ ಮತ್ತು ಯಾತನೆಗಳು. ಸರಿ ಮಾಡಕ್ಕೆ ಹೋಗ್ತೀವಿ, ಅದು ಸರಿ ಆಗಲ್ಲ. ಸ್ವೀಟು ಸ್ವಲ್ಪ ಯಾರೋ ಸ್ಯಾಂಪಲ್ ಕೊಡ್ತಾರೆ. ಆ ಸ್ವೀಟ್ ನಾನು ಬಾಯಲ್ಲಿ ಹಾಕೊಳ್ಳೋದಕ್ಕಿಂತ ಮುಂಚೆ ನನ್ನ ನಾಲ್ಗೆ ಮೇಲೆ ಒಂದು ಉಪ್ಪಿನಳ್ಳಿ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಉಪ್ಪಿನಳ್ಳಿ ನನ್ನ ನಾಲ್ಗೆ ಮೇಲೆ ಇಟ್ಕೊಂಡಿದ್ದೆ. ಯಾರೋ ಸ್ವೀಟ್ ಕೊಟ್ಟರು, ಸ್ವಲ್ಪ ತಗೊಳ್ಳಿ ಹೇಗಿದೆ ಟೇಸ್ಟ್ ನೋಡಿ ಅಂತ. ನನಗೆ ಅದು ಟೇಸ್ಟ್ ಏನು ಅನ್ನಿಸ್ತು? ಉಪ್ಪು ಅನ್ನಿಸ್ತು. ಉಪ್ಪು ಆಯಿತು. 2-3 ಸ್ವೀಟ್ ಕೊಟ್ಟಾಗಲೂ ಹಂಗೆ ಅಂದರೆ ಅವ್ರು ಹೇಳ್ತಾರೆ, ನೀವು ಸರಿ ಒಂದ್ಸಲಿ ಬಾಯಿ ತೊಳ್ಕೊಂಡ್ರಿ ನೀಟಾಗಿ ನೋಡೋಣ. ಸೊ ಚೆನ್ನಾಗಿ ಬಾಯಿ ಮುಕ್ಕಳಿಸಿದ್ಮೇಲೆ ಸ್ವೀಟ್ ಕೊಟ್ಟರೆ ಅದೇ ಸ್ವೀಟೇ ಕೊಟ್ಟರು. ಹಳೆ ಸ್ವೀಟ್ ಚೆನ್ನಾಗಿದೆ ಕಣ್ರಿ, ಕರೆಕ್ಟಾಗಿದೆ ಸ್ವೀಟ್. ನಮ್ಮ ಪರಿಸ್ಥಿತಿ ಆಗಿರೋದು ನೋಡಿ ಈಗ. ಉಪ್ಪಿನಳ್ಳಿ ಇದೆ, ಅದರ ಮೇಲೆ ಏನೇನೋ ಸ್ವೀಟ್ ತಿನ್ನೋಕೆ ಹೋಗ್ತೀನಿ. ಆ ಸ್ವೀಟಿನ ನಿಜವಾದ ಸ್ವಾದ ನನಗೆ ಸಿಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನನ್ನ ಹೊರಗಿನ ಕ್ರಿಯೆಯನ್ನು ಸರಿ ಮಾಡಿಕೊಡ್ತೀನಿ ಎನ್ನುವಾಗ ಆ ಕ್ರಿಯೆಯ ಸಂಪೂರ್ಣ ಪ್ರಕ್ರಿಯೆಯನ್ನು, ಅದರ ಪ್ರಾಸೆಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಬೇಕಾಗಲಿ. ಕೇವಲ ನಾನು ನನ್ನ ಕ್ರಿಯೆ ಸರಿ ಮಾಡ್ಕೊಳ್ತೀನಿ ಅಂದರೆ ಆಗಲ್ಲ. ಕಾರಣ ಏನಪ್ಪ? ಈ ನಮ್ಮ ಜೀವನವೇ
ಪ್ರಜ್ಞೆಯ ಬೇರೆ ಬೇರೆ ಮಟ್ಟಗಳಲ್ಲಿ ಮಾಡ್ತಾ ಇರತಕ್ಕಂತಹ ಕ್ರಿಯೆಗಳ ಒಂದು ಸರಣಿ. ಜೆ ಕೆ ಅವರು ಥಿಯೋಸಾಫಿಕಲ್ ಟರ್ಮ್ನ ಬಳಸಿಲ್ಲ, ತಪ್ಪು ತಿಳ್ಕೊಬೇಡಿ. ಥಿಯೋಸಫಿನ ಬಳಸಿಲ್ಲ ಅಂತ ನಾವೇನಾದರೂ ಅಂದ್ಕೊಂಡಿದ್ರೆ ಒಂದು ಕಡೆ ನಾವು ತಪ್ಪು ಮಾಡ್ತೇವೆ. ಟರ್ಮ್ಸ್ನ ಬಳಸಿಲ್ಲ. ಸ್ಥೂಲ ದೇಹ, ಕಾಮದೇಹ, ಮನೋದೇಹ ಅಂತ ಹೇಳಕ್ ಹೋಗ್ಲಿಲ್ಲ. ಆತ್ಮ ಪರಮಾತ್ಮ ಅಂತ ಹೇಳಕ್ ಹೋಗ್ಲಿಲ್ಲ. ನೋಡ್ರಿ, ಇಲ್ಲಿ ಹೇಳ್ತಾರೆ, ನಮ್ಮ ಜೀವನವೇ ಪ್ರಜ್ಞೆಯ ಬೇರೆ ಬೇರೆ ಮಟ್ಟಗಳಲ್ಲಿ ಮಾಡುವ ಕ್ರಿಯೆಗಳ ಒಂದು ಸರಣಿ. ಸ್ವಲ್ಪ ಈಗ ನಮಗೆ ಪರಿಚಯ ಇರೋ ಮಟ್ಟಗಳನ್ನ ನಾವು ಮಾತನಾಡ್ಕೊಳಕ್ ಹೋದ್ರೆ ನಾವು ಎಷ್ಟು ಮಟ್ಟಗಳಲ್ಲಿ ಕಾರ್ಯ ಮಾಡ್ತೀವಿ? ನಾನು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಿದೆ, ನಮಗೆ ಪರಿಚಯ ಇರುವ ಅಷ್ಟೇ, ದಟ್ಸ್ ಆಲ್. ಶಾರೀರಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ನಾನು ಇಷ್ಟೇ ಬಳಸ್ತೀನಿ. ನಾನು ಸ್ವಲ್ಪ ಹುಷಾರಾಗಬೇಕು ಮತ್ತೆ, ಯಾಕೆಂದ್ರೆ ನಾನು ಟರ್ಮ್ ತರಕ್ಕೆ ಹೋಗಲ್ಲ. ಪ್ರಜ್ಞೆಯ ಬೇರೆ ಬೇರೆ ಮಟ್ಟಗಳಲ್ಲಿ ಅಂದಾಗ ಶಾರೀರಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಇದನ್ನು ಬಳಸ್ಬೋದಲ್ಲ. ಜೆ ಕೆ ಅವರು ಇದನ್ನು ಬಳಸಿದ್ದಾರೆ. ಬೇರೆ ಬೇರೆ ಮಟ್ಟಗಳಲ್ಲಿ ಅಂದ್ರೆ ಅವರು ಪ್ರಜ್ಞೆಯ ಬೇರೆ ಬೇರೆ ಮಟ್ಟಗಳಲ್ಲಿ ನಡೆಯುವಂತಹ ಕ್ರಿಯೆಗಳ ಒಂದು ಸರಣಿ ಅಥವಾ ಕ್ರಿಯಾ ಪ್ರಕ್ರಿಯೆ. ಸಾಮಾನ್ಯವಾಗಿ ಈ 3 ಮಟ್ಟಗಳಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಒಂದು ಪ್ರಾಸೆಸ್ ಇದೆಯಲ್ಲ, ಅದೇ ಕ್ರಿಯೆಯ ಪ್ರಕ್ರಿಯೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಬೇರೆ ಬೇರೆ ಮಟ್ಟದ ಒಂದು ಪ್ರಜ್ಞೆಯ ಮಟ್ಟಗಳಲ್ಲಿ ಅಂದರು. ಏನದು ಪ್ರಜ್ಞೆ ಅಂದರೆ? ಪ್ರಜ್ಞೆ ಅಂದರೆ ಏನಿವಾಗ? ಅನುಭವಿಸುವುದು, ನಮ್ಮಲ್ಲಿರೋ ಯಾವುದೋ ಒಂದು ಅವಸ್ಥೆ, ಒಂದು ಸ್ಥಿತಿ ಎಲ್ಲವನ್ನು ಅನುಭವಿಸುತ್ತೆ. ನೋಡಿ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಅನುಭವಿಸುತ್ತೆ. ಅನುಭವಿಸಿದ ತಕ್ಷಣ ಸುಮ್ಮನಿರುತ್ತಾ? ಅನುಭವಿಸಿದ್ಮೇಲೆ ಏನು ಮಾಡುತ್ತೆ ಹೇಳಿ ನೋಡೋಣ. ಅನುಭವಿಸಿದ ತಕ್ಷಣ ಅದಕ್ಕೊಂದು ಪ್ರತಿಕ್ರಿಯೆ ಮಾಡುತ್ತೆ. ಹೌದು, ಏನು ಪ್ರತಿಕ್ರಿಯೆ ಮಾಡ್ಬೋದು? ಅನುಭವಿಸಿದ ತಕ್ಷಣ ನಮ್ಗೆ ಅನುಭವ ಯಾವ್ಯಾವ ಥರದ್ದಾಗ್ಬೋದು? ಆಗ್ಬೋದು. ಸೊ ನಾವಲ್ಲೇ ಅದಕ್ಕೊಂದು ಹೆಸರನ್ನ ಕೊಟ್ಟವೋ ಇಲ್ವೋ? ಇವಾಗ ಕಾಫಿ ತುಂಬ ಚೆನ್ನಾಗಿತ್ತು, ಟೀ ಯಾಕೋ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಒಂದು ಹೆಸರನ್ನ ಕೊಟ್ಟಾಯಿತು. ಸೊ ಆಮೇಲೆ ಇನ್ನೂ ಒಂದು ತಮಾಷೆ, ಎಲ್ಲೋ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅದನ್ನು ತಿಂದಿದ್ದೆ. ಆ ಥರ ಇಲ್ಲ, ಅಲ್ಲಿ ತಿಂದಿದ್ದೆ ನಾನು. ವಿದ್ಯಾರ್ಥಿ ಭವನಲ್ಲಿ ತಿಂದಿದ್ದೆ ಮಸಾಲೆ ದೋಸೆ. ಇಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ನೋಡಿ ಏನಾಯ್ತು ಇವಾಗ? ನಾವು ಒಂದು ಕಡೆ ಅನುಭವಿಸಿದ್ವಿ, ಹೆಸರು ಕೊಟ್ವಿ, ಇನ್ನೊಂದು ಮುಂದಕ್ಕೊಂದು ನಡೆಯುತ್ತೆ. ಇನ್ನು ಯಾವತ್ತು ಮಸಾಲ ದೋಸೆ ಅಂದ್ರೆ ನಮ್ಗೆ ಯಾವ ಹೋಟ್ಲು? ಸೊ ರಿಜಿಸ್ಟರ್ ಆಯಿತು. ಅನುಭವಿಸಿದ್ವಿ, ಹೆಸರು ಕೊಟ್ವಿ, ನೆಕ್ಸ್ಟ್ ಏನು ಮಾಡಿದ್ವಿ? ರಿಜಿಸ್ಟರ್ ಮಾಡ್ಕೊಂಡ್ವಿ, ದಾಖಲೆ ಮಾಡ್ಕೊಂಡ್ಬಿಟ್ವಿ. ಸೊ ನಿರಂತರವಾಗಿ ನಡೀತಾ ಹೋಗ್ತದೆ. ಸೊ ಇಷ್ಟಕ್ಕೆ ನಿಲ್ಲಲಿಲ್ಲ. ನೋಡಿ ಹೆಂಗ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ, ಅನುಭವಿಸಿದ್ವಾ, ಅದಕ್ಕೇನು ಮಾಡಿದ್ವಿ? ಒಂದು ಹೆಸರನ್ನ ಕೊಟ್ವಾ, ಆಮೇಲೆ ಅದನ್ನ ರಿಜಿಸ್ಟ್ರನು ಮಾಡ್ಕೊಂಡ್ವಾ. ಆ ರಿಜಿಸ್ಟರ್ ಏನಾಯ್ತು? ವೆರಿ ಗುಡ್. ಏನಾಯ್ತು? ನೆನಪಾಗಿ ಉಳ್ಕೊಂಡ್ಬಿಡ್ತು. ಅದು ಎಲ್ಲಿ ಉಳ್ಕೊಳ್ತು ನೆನಪು? ಮುಗೀತು ಬಿಡಿ, ಇನ್ನು ನಮ್ಮನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೇಲ್ ಕದಿರುತ್ತಿದ್ದಬಹುದು, ಬಿದಿರುತ್ತಿದ್ದಬಹುದು, ನಿನ್ನ ನಾರು ತಿದ್ದಿಯಾರೋ ವನಕೆನಾಥ. ಕದ್ರನ್ ತಿದ್ಬಿಡ್ಬೋದು, ಬಿದಿರನ್ ಬೇಕಾದ್ರೂ ತಿದ್ದಬಹುದು,
ಆದರೆ ಒನಕೆ ಅಂತ ಬರುತ್ತೆ ಗೊತ್ತಲ್ಲ, ಅದನ್ನ ಯಾರು ತಿದ್ದಕ್ಕಾಗುತ್ತಾ? ಮುಗಿತಿನ್ನ ನಮ್ಮನ್ನು ಇನ್ಯಾರು ತಿದ್ದಕ್ಕಾಗಲ್ಲ. ಆ ರೇಂಜಿಗೆ ನಾವೀಗ ಯಾವಾಗ ನೆನಪು ಅನ್ನೋದೊಂದು ಅಲ್ಲಿ ಸಂಗ್ರಹ ಆಗಿಬಿಡುತ್ತೋ ಮುಗಿದೋಯ್ತಿನ್ನ ಸೀಲ್ ಆಗೋಗ್ಬಿಡ್ತು. ಈ ನೆನಪಿದೆಯಲ್ಲ, ಈ ನೆನಪು ಅನ್ನೋದು ಏನಾದರೂ ಇಲ್ಲದೆ ಇದ್ರೆ ಕಾರ್ಯನೇ ಇಲ್ಲ. ಸೊ ಎಲ್ಲ ಕಾರ್ಯಗಳನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು ಈ ನೆನಪಿನಿಂದನೇ. ನೆನಪಿಲ್ಲದೆ ಇದ್ರೆ ಕ್ರಿಯೆ ಅನ್ನೋದೇ ಇಲ್ಲ. ಈ ಪ್ರಕ್ರಿಯೆಯೇ ಕ್ರಿಯೆ. ಅಂದರೆ ಆ ನೆನಪಿನ ಪ್ರಕ್ರಿಯೆ ಇದೆಯಲ್ಲ, ಆ ನೆನಪಿನ ಪ್ರಕ್ರಿಯೆಯೇ ಕ್ರಿಯೆ. ಸೊ ಇದು ನಮ್ಮೆಲ್ಲರದ್ದು ಅನುಭವನೋ ಅಥವಾ ಯಾರ್ದೋ ಕೆಲವ್ರದ್ದು? ಜೆ ಕೃಷ್ಣಮೂರ್ತಿ ಅವ್ರದ್ದು? ಇಲ್ಲ, ಜೆ ಕೃಷ್ಣಮೂರ್ತಿ ಅವ್ರದ್ದು. ಅವ್ರಿಗೆ ಬಿಟ್ಬಿಡೋಣ ಇದನ್ನ. ಅವರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅಲ್ಲಿ ಹೆಂಗೆ ಅರ್ಜುನನನ್ನ ಒಂದು ಕಾರಣವಾಗಿಟ್ಕೊಂಡು ಶ್ರೀಕೃಷ್ಣ ಅಲ್ಲಿ ಕೊಟ್ಟರೋ, ಈಗ ಜಿದ್ದು ಕೃಷ್ಣಮೂರ್ತಿಯವರು ನಮ್ಮನ್ನೆಲ್ಲ ಇಟ್ಕೊಂಡು ಅವರು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅರ್ಜುನ್ರೆ, ನಮ್ಮೆಲ್ಲರಲ್ಲೂ ನಡೀತಾ ಇರೋದನ್ನೇ ಅವರು ಹೇಳ್ತಾ ಇದ್ದಾರೆ. ಸೊ ಇದು ನನಗೂ ಸಂಬಂಧಪಟ್ಟದ್ದು ಅಂತ ನಾನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಪ್ರಕ್ರಿಯೆ ಈಗ ನಮಗೆ ಅರ್ಥ ಆಯ್ತು. ಏನೇನು ಕ್ರಿಯೆ ಅಂದರೆ, ಪ್ರಜ್ಞೆ ಎಂಬುದು ಕ್ರಿಯೆ, ಸವಾಲು, ಪ್ರತ್ಯುತ್ತರ, ಅನುಭವಿಸುವಿಕೆ, ಹೆಸರಿಸುವಿಕೆ, ದಾಖಲು ಮಾಡಿಕೊಳ್ಳುವಿಕೆ. ಇವುಗಳೆಲ್ಲವುಗಳ ಮೊತ್ತವೇ ನೆನಪು. ಸೊ ನೆನಪು ಅಂದ್ರೆ ಈಗ ನಮಗೆ ಅರ್ಥ ಆಯ್ತಾ? ನಮಗೆ ನೆನಪು ಅಂದ್ರೆ ಏನು ಅಂತ ಅನುಭವಿಸ್ತೀವಿ. ಅನುಭವಿಸಿದ್ದನ್ನ ಇದು ಚೆನ್ನಾಗೆ ಅಥವಾ ಚೆನ್ನಾಗಿಲ್ಲ, ಇದು ಸರಿ ಅಥವಾ ತಪ್ಪು, ಈ ಥರದಕ್ಕೊಂದು ಹೆಸರು ಕೊಟ್ಬಿಟ್ವಿ, ಅದಕ್ಕೆ ದಾಖಲೆ ಮಾಡಿದ್ವಿ. ಆ ದಾಖಲೆ ಏನಾಗೋಯ್ತು? ನೆನಪಾಗಿ ನಮ್ಮಲ್ಲಿ ಉಳ್ಕೊಳ್ತು. ಸೊ ಇವೆಲ್ಲವುಗಳ ಮೊತ್ತ ಈ ನೆನಪು ಅಂತಕ್ಕಂಥದ್ದು. ಸೊ ನೆನಪಿಲ್ಲ ಅಂದರೆ ಆಲ್ಮೋಸ್ಟ್ ಕ್ರಿಯೆನೇ ಇಲ್ಲ. ಯಾವಾಗೆಲ್ಲ ನಾವು ಒಂದು ಕ್ರಿಯೆಯನ್ನು, ಒಂದು ಕೆಲಸನ ಮಾಡುವಾಗ ಈ ಫಲ ಅಥವಾ ಗುರಿಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾಡ್ತೀವೋ, ಸಾಮಾನ್ಯ ನಾವು ಮಾಡೋದು ಹೆಂಗೆ? ನಾವೇನಾದ್ರೂ ಕೆಲಸ ಮಾಡ್ಬೇಕಾರೆ ಇದು ನಮ್ಮ ಜೊತೆನಲ್ಲಿ ಇರುತ್ತೋ ಇರಲ್ವಾ? ಪೂಜೆ ಮಾಡ್ಬೇಕಾರೆ ಅಲ್ಲೋ ಅಪೇಕ್ಷೆ ಇದೆಯೋ? ಇದೆ. ಏನನ್ನು ಮಾಡಬೇಕಾದ್ರೂ ಒಂದು ಗುರಿಯನ್ನು ನಾವು ಅಥವಾ ಒಂದು ಫಲವನ್ನು ದೃಷ್ಟಿಯಲ್ಲಿಟ್ಕೊಂಡೇ ನಾವು ಕೆಲಸನ ಮಾಡ್ತೀವಿ. ಆಗೊಂದು ಮ್ಯಾಜಿಕ್ ನಡೆಯುತ್ತೆ. ಫಲ ಅಥವಾ ಗುರಿಯನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಯಾವುದೇ ಕೆಲಸನ ಮಾಡಿದಾಗ ಅಲ್ಲಿ ಯಾರು ಬರ್ತಾನೆ? ವೆರಿ ಗುಡ್. ಯಾರು ಬರ್ತಾರೆ? ನಾನು. ಅಂದರೆ ಕರ್ತ ಅಸ್ತಿತ್ವಕ್ಕೆ ಬಂದ್ಬಿಟ್ಟ. ಸೊ ಏನು ಶುರುವಾಯ್ತು ಈಗ? ಕರ್ತ ಬಂದ ಅಂದರೆ ಮಾಡಿದೆನೆಂಬುದು ಮನದಲ್ಲಿ ಬಂದರೆ ಬಂದ್ಬಿಟ್ಟ. ಇವಾಗ ಯಾಕೆ ಬಂದ? ಕ್ರಿಯೆಗೆ ಏನಾಯ್ತು? ಒಂದು ಉದ್ದೇಶ ಬಂತು. ಉದ್ದೇಶ ಬಂದ ತಕ್ಷಣನೇ ಅಲ್ಲೊಬ್ಬ ಕರ್ತೃ ಬಂದ, ಅಸ್ತಿತ್ವಕ್ಕೆ ಬಂದ್ಬಿಟ್ಟ. ಸೊ ಅದನ್ನೇ ಯಾವ ಫಲದ ಅಪೇಕ್ಷೆ ಇಲ್ಲದೇನೆ ನಾನೇನಾದರೂ ಕಾರ್ಯ ಮಾಡಿದ್ರೆ ಅಲ್ಲಿ ಕರ್ತ ಇದ್ದಾನ? ನೋಡಿ, ಕರ್ತ ಇಲ್ಲ. ಆದರೆ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯ ಹಿಂದೆ ಈ ಕರ್ತ ಅನ್ನುವವನೊಬ್ಬ ಏನಾಗ್ತಾನೆ? ಅಸ್ತಿತ್ವದಲ್ಲಿ ಇದ್ದೇ ಇರ್ತಾನೆ. ಸೊ ಈ ರೀತಿ ಮಾಡ್ತಕ್ಕಂತಹ ಒಂದು ಕ್ರಿಯೆ ಇದೆಯಲ್ಲ, ಕರ್ತನನ್ನ ಒಳಗೊಂಡ ಕ್ರಿಯೆ ಇದೆಯಲ್ಲ, ಇಂಥ ಕ್ರಿಯೆ ನಮ್ಮನ್ನು ಏನು ಮಾಡುತ್ತೆ?
ಬಂಧನಕ್ಕೀಡು ಮಾಡುತ್ತೋ ಇಲ್ವೋ? ನಾನು ಅನ್ನುವಂಥವನು ಅಥವಾ ಕರ್ತ ಅನ್ನುವಂಥವನೊಬ್ಬ ಇದ್ದ ಅಂದರೆ ಅಲ್ಲಿ ಮುಗೀತು. ಅದಕ್ಕೆ ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ತಾನು ಇಲ್ಲದಂತಿರಬೇಕು. ಆದರೆ ಇದೇ ನಮಗೆ ದೊಡ್ಡ ಕಷ್ಟ. ಎಲ್ಲ ಕಡೆನೂ ನಾನಿರಲೇಬೇಕು, ನಾನಿದ್ರೇ ಸಮಾಧಾನ. ಸೊ ಈಗ ಈ ಕರ್ತ, ಕ್ರಿಯೆ, ಗುರಿ ಇವೆಲ್ಲ ಒಂದೇ ಲೆವೆಲ್ಲಲ್ಲಿ ಬರುವಂಥದ್ದು. ಇದೊಂದು ಸರಣಿ, ಇದು ಒಂದು ಪ್ರಾಸೆಸ್ ಇದು. ಈಗ ಈ ಗುರಿಯನ್ನು ಸಾಧಿಸಬೇಕು ಅನ್ನುವಂಥದ್ದು ಏನಿದೆಯಲ್ಲ, ಆ ಗುರಿ ಅಥವಾ ಉದ್ದೇಶವನ್ನು ಇಟ್ಕೊಂಡ ತಕ್ಷಣ ಅಲ್ಲಿ ಒಂದು ಇಚ್ಛೆ ಅನ್ನೋದು ಬಂತು. ಇಚ್ಛೆ ಬಂತು. ಆ ಗುರಿಯನ್ನು ಸಾಧಿಸಬೇಕು ಅಂತಕ್ಕಂಥ ಅಪೇಕ್ಷೆ ಇದೆಯಲ್ಲ, ಆ ಅಪೇಕ್ಷೆಯಿಂದನೇ ಇಚ್ಛೆ ಅಸ್ತಿತ್ವಕ್ಕೆ ಬಂದಿದ್ದು. ಈಗ ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು, ಮತ್ತೆ ಒಂದು ಉದ್ದೇಶನೇ ಇಟ್ಕೊಂಡಂಗೆ ಕೆಲಸ ಮಾಡೋದು ಅಂದರೆ ಅದು ಸಾಧ್ಯನಾ? ಸಾಧ್ಯ ಇದೆ ಅಂದರೆ ಸಾಧ್ಯ ಇಲ್ಲ ಅಂದರೆ ಇಲ್ಲ. ಚೆನ್ನಾಗೇ ಇದೆ. ಸೊ ಆಯಿತು, ಈಗ ಫಲವನ್ನು ಅಥವಾ ಉದ್ದೇಶವನ್ನು ಇಟ್ಕೊಂಡು ಇಷ್ಟು ದಿನ ನಮ್ಮ ಜೀವನ ಪರ್ಯಂತ ಕೆಲಸ ಮಾಡ್ತಾ ಬಂದಿದ್ದೀವಲ್ಲ, ಇದರೆಲ್ಲದರ ಫಲ ಏನಾಗಿದೆ? ಲಾಭ ಏನಿಲ್ಲ, ಗೊತ್ತಾಗಿದೆಯಲ್ವಾ? ಏನೂ ಲಾಭ ಇಲ್ಲ ಅಂತ ಗೊತ್ತಾಗಿದೆಯಲ್ಲ. ಮತ್ತೆ ಈಗೇನು ಮಾಡಬೇಕು? ನಾನು ಎನ್ನುವ ಕೇಂದ್ರವನ್ನು ಇಟ್ಕೊಂಡು ಮಾಡ್ತಕ್ಕಂತಹ ಎಲ್ಲ ಕೆಲಸ ನಮಗೆ ದುಃಖವನ್ನು, ನೋವನ್ನು ತಂದು ಕೊಟ್ಟಿದೆ. ಆಗಲಿ ನಮಗೆ ಯಾವತ್ತೂ ಅದು ಬಿಡುಗಡೆಯನ್ನು ತಂದು ಕೊಟ್ಟಿಲ್ಲ. ಇದು ನಮ್ಮೆಲ್ಲರ ಅನುಭವವೋ ಕಾಲ್ಪನಿಕವೋ? ಅನುಭವ. ಮತ್ತೆ ನಮ್ಗೆ ಇನ್ನೆಷ್ಟು ಅನುಭವ ಆಗಬೇಕಾಗಾದ್ರೆ? ಅಲ್ಲ, ನಮ್ಗೆ ಇನ್ನೂ ಎಷ್ಟು ಅನುಭವ ಆಗಬೇಕಿದು? ಈಗ ಆಗಿರೋ ಅನುಭವ ನಮಗಿನ್ನೂ ಸಾಕಾಗ್ತಾ ಇಲ್ವಾ? ನಮ್ಮ ದೈನಂದಿನ ಜೀವನವೇ ಈ ಕರ್ತ, ಕ್ರಿಯೆ, ಗುರಿ ಇವುಗಳ ಒಂದು ಸರಣಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈ ಸರಣಿಯನ್ನು, ಕರ್ತ, ಕ್ರಿಯೆ ಮತ್ತು ಗುರಿ ಅಥವಾ ಫಲ, ಈ ಸರಣಿ ಇದೆಯಲ್ಲ, ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ, ಯಾವುದೇ ಒಂದು ಪೂರ್ವಾಗ್ರಹ ಇಲ್ಲದೆ, ಪಕ್ಷಪಾತ ಇಲ್ಲದೆ, ಬೇರೆಯವ್ರನ್ನ ನಾನು ನೋಡ್ತೀನಲ್ಲ, ತುಂಬ ಚೆನ್ನಾಗಿ ಅಭ್ಯಾಸ ಆಗಿದಿಲ್ವ ನಮಗೆ? ತುಂಬ ಚೆನ್ನಾಗಿ ಅಭ್ಯಾಸ ಆಗಿಲ್ವಾ ನಮಗೆ? ಯಾವುದು? ಬೇರೆಯವ್ರನ್ನ ನೋಡೋದು ತುಂಬ ಚೆನ್ನಾಗಿ ಅಭ್ಯಾಸ ಆಗಿದೆಯಲ್ಲ. ಇನ್ಸ್ಟೆಡ್ ಆಫ್ ದಟ್, ನಮ್ಮ ಈ ಪ್ರಕ್ರಿಯೆ ಇದೆಯಲ್ಲ, ನನ್ನ ಜೀವನದ ಒಂದು ಅಸ್ತಿತ್ವವೇ ಈ ಪ್ರಕ್ರಿಯೆ ಅಂತ ನಾವು ಮೊದಲೇ ಅರ್ಥ ಮಾಡ್ಕೊಂಡ್ವಲ್ಲ, ಈ ಪ್ರಕ್ರಿಯೆಯನ್ನ ಕರ್ತ, ಕ್ರಿಯೆ ಮತ್ತು ಫಲ ಅನ್ನುವಂಥ ಈ ಪ್ರೋಸೆಸ್ಸನ್ನು ಬೇರೆಯವರನ್ನ ನಾನು ಹೇಗೆ ನಿಷ್ಪಕ್ಷಪಾತವಾಗಿ ನೋಡ್ತೇವೆಯೋ ಹಾಗೆ ಈ ಪ್ರೋಸೆಸ್ಸನ್ನು ನೋಡ್ಕೊಳ್ಬೇಕು. ರಿವರ್ಸ್. ಇದೇ ನಮಗಿರುವ ದೊಡ್ಡ ಸವಾಲು. ಆದರೆ ಮಾಡಬೇಕಾಗಿರೋದು ಅದನ್ನೇ ನಾವು ಮಾಡಬೇಕಾಗಿದೆ. ಈ ಇಡೀ ಜೀವನನೇ ಇದಾಗೋಗ್ಬಿಟ್ಟಿದೆಯಲ್ಲ ನಮ್ಮದು. ಅದಕ್ಕೆ ಈಗ ಆ ಯಾವ ಕರ್ತ ಈ ಸ್ಥಿತಿಗೆ ತಲುಪಿದನೋ ಅದೇ ಕರ್ತನೇ ಈ ಪ್ರೋಸೆಸ್ನ ಶುರು ಮಾಡಬೇಕೀಗ. ಸೊ ಯಾಕೆ ಸಮಸ್ಯೆಲಿರೋರು ಯಾರು? ನಾನೇ. ಸೊ ನಾನೇ ಸಮಸ್ಯೆಲಿದ್ದೀನಿ ಅಂದಮೇಲೆ ಇದಕ್ಕೆ ಪರಿಹಾರವನ್ನು ಯಾರೇ ಕಂಡುಕೊಳ್ಬೇಕು? ನಾನೇ ಕಂಡುಕೊಳ್ಬೇಕು. ಈ ಮೂರು ಕೂಡ, ಈ ಕರ್ತ, ಕ್ರಿಯೆ ಮತ್ತು ಗುರಿ ಅಂತಕ್ಕಂಥದ್ದು, ಇದು ಮೂರು ಕೂಡ ಒಂದು ನಿರ್ದಿಷ್ಟ ಗುರಿಯಂತೆ ಆಗುವಿಕೆಯ ಪ್ರಕ್ರಿಯೆ. ಹೇಳಿದ್ರು ಪ್ರಾರಂಭದಲ್ಲಿ,
ನಾವು ಯಾವಾಗಲೂ ಯಾವುದರಲ್ಲಿರ್ತೀವಿ? ಬಿಕಮಿಂಗ್. ಈ ಮೂರು ಸೇರಿಕೊಂಡು ನಮ್ಮನ್ನ ಬಿಕಮಿಂಗಲ್ಲಿ ಇಡ್ತಾ ಇದೆ. ಏನು ಈಗಿಲ್ವೋ, ಯಾವುದು ಈಗಿಲ್ವೋ ಅದನ್ನೇ ನಮ್ಮ ಮನಸ್ಸು ಯೋಚನೆ ಮಾಡಿ, ನಾನು ಅದಾಗಬೇಕು, ಇದಾಗಬೇಕು. ಸೊ ಏನು ಆಗಬೇಕು ಅನ್ನೋದು ಯಾವುದ್ರ ಮೂಲಕ ಆಗುತ್ತೆ ಅನ್ನೋದು ಅಂದರೆ, ಈಗ ಯಾವುದು ಇದೆಯೋ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಏನು ಆಗಬೇಕೋ ಅದು ಆಗುತ್ತೆ. ನಾನು ಮಾಡೋದಲ್ಲ, ಸಹಜವಾಗುತ್ತೆ, ನ್ಯಾಚುರಲ್ ಆಗುತ್ತೆ. ಒಂದು ಗಿಡನ ಬೆಳೆಸ್ಬೇಕಲ್ಲ, ಏನು ಮಾಡ್ಬೇಕು ನಾವು? ನೀರು ಹಾಕಿ, ಗೊಬ್ಬರ ಹಾಕಿ, ಅದಕ್ಕೆ ಪ್ರೊಟೆಕ್ಷನ್ ಕೊಡಿ. ಗಿಡ ಏನು ಮಾಡುತ್ತೆ? ಸಹಜವಾಗಿ ಬೆಳೆಯುತ್ತೆ. ನಾವೇನಾದ್ರು ದಿನ ಇಟ್ಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ಜಗ್ಬೇಕಾ? ಇಲ್ಲ. ಜಗ್ಗಿದ್ರೆ ಮುರಿದೋಗುತ್ತೆ ಅಲ್ವಾ? ಅನ್ನ ಮಾಡಕ್ ಬರುತ್ತಾ ನಿಮ್ಗೆಲ್ಲ? ಅನ್ನ ಮಾಡಕ್ ಬರುತ್ತಾ? ಬರುತ್ತಾ? ನೋಡಿ, ಇಷ್ಟು ಕೇಳಿ ಬರುತ್ತೆ ಅಂದ್ಬಿಟ್ಟಲ್ಲ. ಅನ್ನ ನೀವು ಮಾಡೋ ಕ್ರಿಯೆ ಅಲ್ಲ. ನೀವೇನ್ ಮಾಡ್ತೀರಾ? ಪಾತ್ರೆ ತಗೊಳ್ತೀರಾ, ಅಕ್ಕಿನ ಹಾಕ್ತೀರಾ, ತೊಳಿತೀರಾ, ನೀರು ಹಾಕ್ತೀರಾ, ಸ್ಟವ್ ಮೇಲೆ ಇಡ್ತೀರಾ, ಸ್ಟವ್ನ ಆನ್ ಮಾಡ್ತೀರಾ. ಆನ್ ಮಾಡೋದು ಮರಿಬೇಡಿ. ನೀವು ಆನ್ ಮಾಡ್ತೀರಾ, ನೀವು ಅನ್ನನ ಮಾಡಲಿಲ್ಲ. ಅನ್ನ ಆಯಿತು ಅಷ್ಟೆ. ಅನ್ನ ಆಯಿತು, ಅನ್ನನ ನೀವು ಮಾಡಲಿಲ್ಲ. ನಾವು ಯಾವುದನ್ನು ಮಾಡೋಕ್ಕಾಗಲ್ಲ. ಸೊ ಈ ನಮ್ಮ ಕರ್ತ, ಕ್ರಿಯೆ ಮತ್ತು ಗುರಿ, ಈ ಪ್ರೋಸೆಸ್ಸನ್ನು ನಾವು ಗಮನಿಸ್ಕೊಳ್ತಾ ಹೋದ್ವಿ, ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದ್ವಿ. ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದಂಗೆಲ್ಲ ಅದೇನಾಯಿತು? ಏನಾಗಬೇಕೋ ಅದು ಆಯಿತು. ನಾನಿದು ಆಗಬೇಕು ಅನ್ನುವಂಥದ್ದಲ್ಲ. ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಗುವಿಕೆಯ ಪ್ರಕ್ರಿಯೆ ಇರೋದಿಲ್ಲ. ಆಗುವಿಕೆಯ ಪ್ರಕ್ರಿಯೆ ಇಲ್ಲ, ಬರೀ ನೋಡುವಿಕೆಯ ಪ್ರಕ್ರಿಯೆ, ಗಮನಿಸುವಿಕೆಯ ಪ್ರಕ್ರಿಯೆ. ಆ ಗಮನಿಸುವಿಕೆಯ ಪ್ರಕ್ರಿಯೆ ಇದ್ದಾಗ ನ್ಯಾಚುರಲ್ ಆಗಿ ಏನಾಗಬೇಕು ಅದು ಆಗ್ತಾ ಹೋಗುತ್ತೆ. ಇಷ್ಟು ಸಹಜವಾಗಿ ಸರಳವಾಗಿ ನಮ್ಗೆ ಹೇಳ್ಕೊಟ್ರು JK ಅವರು. ನಾನು ಬಡವ ಶ್ರೀಮಂತನಾಗಬೇಕು, ನಾನು ಕುರೂಪಿ ನಾನೇನಾರ ಮಾಡಿ ಸುಂದರ ಆಗಬೇಕು, ಕೆಟ್ಟವನಾಗಿದ್ದೇನೆ ಒಳ್ಳೆಯವನಾಗಬೇಕು, ಒಳ್ಳೆಯವನಾಗಬೇಕು. ಅಯ್ಯೋ ಆಗ್ಬಾರ್ದ? ಆಗಬೇಕು. ಆದರೆ ಆಗಬೇಕಾಗಿರುವಾಗ ನಾನು ಆರಿಸ್ಕೊಳ್ಳುವಾದ ದಾರಿ ಯಾವುದು ಅಲ್ವಾ? ಅದು ಸಹಜವಾದ ದಾರಿ ಆಗಬೇಕು, ಅದು ನ್ಯಾಚುರಲ್ ಆಗಬೇಕು ಆ ಪ್ರೋಸೆಸ್ ಅಂತಕ್ಕಂಥದ್ದು. ಹೀಗೆ ನಮ್ಮ ಜೀವನ ಯಾವಾಗಲೂ ಕೂಡ ಏನಾದರೂ ಆಗಬೇಕು ಅಂತಕ್ಕಂತಹ ಒಂದು ಪ್ರಕ್ರಿಯೆ. ಇದು ನಮ್ಮ ಪ್ರಜ್ಞೆಯ ಬೇರೆ ಬೇರೆ ಮಟ್ಟಗಳಲ್ಲೂ ಇದೇ ನಡೀತಾ ಇರ್ತಕ್ಕಂಥದ್ದು. ಈ ಆಗುವಿಕೆ ಅನ್ನೋದಿದೆಯಲ್ಲ, ಇದೇ ನಮ್ಮ ಜೀವನದ ದೊಡ್ಡ ದುರಂತ. ಏನೋ ಆಗಬೇಕು ಅನ್ನೋದಿದೆಯಲ್ಲ, ಇಲ್ಲೇ ಶುರುವಾಗಿದ್ದು ಹೋರಾಟ, ಘರ್ಷಣೆ ಎಲ್ಲ ಶುರುವಾಗಿದ್ದು ಈ ಆಗುವಿಕೆಯ ಒಂದು ಸ್ಥಿತಿನಲ್ಲೇನೆ. ನಾನಿದಾಗಿದ್ದೀನಿ, ಇನ್ನೇನೋ ಅದಾಗಬೇಕು ಅಂತ ಹೋದಾಗ ಇಲ್ಲೆಲ್ಲ ಶುರುವಾಯಿತು ಹೋರಾಟಗಳು. ಈ ಆಗುವಿಕೆಯನ್ನು ಒಳಗೊಂಡಿಲ್ಲದೆ ಇರುವಂತಹ ಕ್ರಿಯೆ ಯಾವುದಾದ್ರೂ ಇದೆಯಾ? ಆಗುವಿಕೆಯ ಕ್ರಿಯೆ ಇಲ್ಲದೆ ಇರುವಂತಹದ್ದು ಯಾವುದಾದ್ರೂ ಇದೆಯಾ ಅಂದರೆ ಆ ಕ್ರಿಯೆ ಹೇಗಿರುತ್ತೆ? ನೋವಿಲ್ಲದ, ಹೋರಾಟವಿಲ್ಲದ ಒಂದು ಕ್ರಿಯೆ ಇರಲಿಕ್ಕೆ ಸಾಧ್ಯವೇ ಅಂದರೆ ಖಂಡಿತ ಇದೆ. ಯಾವಾಗ? ಈ ಪ್ರೋಸೆಸ್ ನೋಡಿದ್ರಲ್ಲ, ಸ್ವಲ್ಪ ಕ್ರಿಯೆ
ಕರ್ತ, ಕ್ರಿಯೆ, ಫಲ. ಈ ಲಾಸ್ಟ್ ಇದನ್ನಲ್ಲ ಫಲ. ಅದ್ರ ಮೇಲಿನ ಸ್ವಲ್ಪ ಅಪೇಕ್ಷೆನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಮಾಡೋದಕ್ಕೆ ಶುರುವಾದ್ರೆ ಸಹಜವಾಗಿ ಆಗ್ತದೆ. ಅಂದ್ರೆ ಫಲನ ಬಯಸ್ತಾರೋ ಮತ್ತಾರು? ನಾನು ಕರ್ತ. ನೋಡಿ, ಈ ಫಸ್ಟ್ ಅಂಡ್ ಲಾಸ್ಟ್ ಇದೆಯಲ್ಲ, ಕರ್ತ ಫಲ. ಫಲದ ಮೇಲಿನ ಅಪೇಕ್ಷೆ ಬಿಟ್ಟ ಅಂದ್ರೆ ಅಲ್ಲಿ ಯಾರಿಲ್ಲ, ಬರೀ ಏನಿದೆ, ಬರೀ ಏನಿದೆ, ಕ್ರಿಯೆ ಮಾತ್ರ ಇದೆ. ಇಟ್ಸ್ ದ ಮೋಸ್ಟ್ ವಂಡರ್ಫುಲ್ ಥಿಂಗ್. ಫಲದ ಮೇಲೆ ಆಸೆ ಇಲ್ಲ ಅಂದ ತಕ್ಷಣ ನಾನಿಲ್ಲ, ಬರೀ ಏನು ಉಳ್ಕೊಂಡಿದೆ, ಕ್ರಿಯೆ ಮಾತ್ರ ಉಳ್ಕೊಂಡಿದೆ. ಆ ಕ್ರಿಯೆಗೆ, ಕರ್ತನಿಲ್ಲದ ಕ್ರಿಯೆಗೆ ಬಂಧಿಸುವ ಯಾವುದಾದ್ರೂ ಶಕ್ತಿ ಉಳ್ಕೊಂಡಿದೆಯಾ ಅಲ್ಲಿ? ಬಟ್ ಕ್ರಿಯೆ ಇದೆ. ಅದ್ಭುತ ಅಲ್ವಾ ಇದು? ಒಂದು ರೀತಿ ಇದು ನಮ್ಗೆ ಅರ್ಥ ಆದ್ರೆ ನೋಡಿ, ಈ ಕಡೆ ಕರ್ತ ಇಲ್ಲ, ಆ ಕಡೆ ಫಲದ ಮೇಲಿನ ಅಪೇಕ್ಷೆ ಇಲ್ಲ, ಕ್ರಿಯೆ ಮಾತ್ರ ಉಳ್ಕೊಂಡಿದೆ. ಆ ಕ್ರಿಯೆ ಸಹಜವಾದ ಕ್ರಿಯೆ ಆಗಿರ್ತದೆ. ಅದಕ್ಕೆ ಬಂಧಿಸುವ ಯಾವ ಶಕ್ತಿಯೂ ಕೂಡ ಇರುವುದಿಲ್ಲ. ಮಾಡುವ ಮಾಟದೊಳಗೆ ಯಾರಿಲ್ಲ, ನಾನಿಲ್ಲ. ನಾನಿಲ್ಲ, ಬಂಧನ ಇಲ್ಲ, ಮುಗ್ದೋಯ್ತು. ಅಲ್ಲಿ ಯಾವುದೇ ಆಗುವಿಕೆಗಳ ಗೊಂದಲವಿಲ್ಲ, ಹೋರಾಟವಿಲ್ಲ. ಅನುಭವಿ ಮತ್ತು ಅನುಭವಗಳು ಇಲ್ಲದಂತಹ ಒಂದು ಕ್ರಿಯೆಯ ಸ್ಥಿತಿ ಇದು. ಅನುಭವಿ, ಅನುಭವ ಎರಡಿಲ್ಲ. ಅನುಭವಿ ಮತ್ತು ಅನುಭವ ಎರಡಿಲ್ಲ. ಕರ್ತ, ಫಲ ಎರಡಿಲ್ಲ. ಓನ್ಲಿ ಅನುಭವಿಸುವಿಕೆ ಇದೆ. ಅನುಭವಿಸುವಿಕೆ ಮಾತ್ರ ಇದೆ. ಅಲ್ಲಿ ಬಂಧಿಸುವ ಯಾವ ಶಕ್ತಿಯೂ ಕೂಡ ಇಲ್ಲ. ಈ ಒಂದ್ಸಲ ಸ್ವಲ್ಪ ನಮಗೊಂದು ಡೌಟು ಬರಲಿ ಮಧ್ಯೆ ಬೇಕಾದ, ಇಂಥದ್ದೊಂದು ಸ್ಥಿತಿ ಇದೆಯಾ? ಕೇವಲ ಅನುಭವಿಸುವಿಕೆ ಅನ್ನೋದೊಂದು ಸ್ಥಿತಿ ಇದೆಯಾ? ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ವಾ? ನಮ್ಮ ಅನುಭವಕ್ಕೆ ಬಂದಿಲ್ವಾ? ಬಂದಿದೆ, ಖಂಡಿತ ಬಂದಿದೆ. ನೋಡಿ, ನಮಗೆ ಯಾವಾಗಲೂ ಒಂದ್ಸರಿ ತುಂಬ ಕೋಪ ಬಂದ್ಬಿಟ್ಟಿದೆ. ತುಂಬ ಕೋಪ ಬಂದ್ಬಿಟ್ಟೆ ಅನ್ನುವಾಗ ಅಲ್ಲಿ ಏನಾದ್ರು ಬೇರೆ ಇನ್ನೇನಾದರೂ ಇದೆಯಾ? ಅಲ್ಲಿ ಕೋಪದೊಳಗೆ ಕೋಪದಲ್ಲಿ ಸಡನ್ ಕೋಪ ಬಂದ್ಬಿಟ್ಟಿದೆ. ನನಗೆ ಕೋಪ ಬಂದಿರುವ ಸಮಯದಲ್ಲಿ ಕೇವಲ ಏನು ಮಾತ್ರ ಇದೆ? ಕೋಪ ಮಾತ್ರನೇ ಇದೆ, ಇನ್ನೇನು ಇಲ್ವೇ ಇಲ್ಲ ಅಲ್ಲಿ. ಆ ಕೋಪ ಅನ್ನುವಂಥ ಸ್ಥಿತಿ ಇದೆಯೇ ವಿನಃ ಅಲ್ಲಿ ಇನ್ನೇನು ಇಲ್ಲ. ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಆಗುತ್ತೆ, ಕೋಪ ತಣ್ಣಗಾಗುತ್ತೆ. ಶುರುವಾದ ಯಾರು? ನಾನು ಕೋಪ ಮಾಡಿಬಿಟ್ಟೆ, ಕೋಪನ ಮಾಡಬಾರ್ದು, ಅದನ್ನು ತುಳಿದಿಡಬೇಕು. ಸೊ ಶುರುವಾಯಿತು. ಈಗ ಶುರುವಾಯಿತು. ಯಾರು? ಮತ್ತೆ ಕರ್ತ ಅಲ್ಲೇನದ? ಬಂದ್ಬಿಟ್ಟ. ಕರ್ತ ಈಗ ಬಂದ. ಆ ಕೋಪ ಇದ್ದಾಗ ಅಥವಾ ದುಃಖ ಇದ್ದಾಗ ಅದಷ್ಟೇ ಇದ್ದಿದ್ದು. ಸ್ವಲ್ಪ ಸಮಯ ಸಾವರಿಸ್ಕೊಂಡ್ಮೇಲೆ ಶುರುವಾಯಿತು, ಮತ್ತೆ 2 ಆಯಿತು. ಕರ್ತ ಬಂದ್ಬಿಟ್ಟ ಅಲ್ಲಿ. ಈ ರೀತಿ ನಮಗೆ ಎಷ್ಟೋ ಸಾರಿ ನಮಗೆಲ್ಲ ಅನುಭವಕ್ಕೆ ಬರುತ್ತೆ. ಆದರೂ ನಾವು ಮತ್ತೆ ಅದನ್ನೇ ಮಾಡ್ತೀವಿ. ಈ ಕೋಪನ ಹೋಗ್ಲಾಡಿಸ್ಕೊಡ್ಬೇಕು ಅಥವಾ ಅದನ್ನು ಅದುಮಿಡಬೇಕು, ದುಃಖನ ಹೋಗ್ಲಾಡಿಸ್ಬೇಕು, ಈ ರೀತಿ ಮತ್ತೆ ಏನೇನೇನೋ ಮಾಡ್ತೀವಿ. ಹೀಗೆ ನಾವು ಪ್ರತಿ ಸಲ ಪ್ರತಿ ಅನುಭವದಿಂದ ಹೊರಬಂದ ತಕ್ಷಣ ಅದಕ್ಕೊಂದು ಹೆಸರು ಕೊಟ್ಬಿಡ್ತೀವಿ. ಅನುಭವದಿಂದ ಆಚೆ ಬರ್ತೀವಲ್ಲ, ಬಂದ ತಕ್ಷಣ ಅದಕ್ಕೊಂದು ಹೆಸರು. ಅಯ್ಯೋ, ನಾನು ಕೋಪ ಮಾಡಿಬಿಟ್ಟೆ, ಕೋಪ ಮಾಡ್ಕೋಬಾರ್ದು ಇನ್ನು. ಸೊ ಅದಕ್ಕೊಂದು ಹೆಸರು. ಅಷ್ಟು ಮಾತ್ರ ಅಲ್ಲ, ಅದನ್ನು ನಮ್ಮ ನೆನಪಿನ ಅಂಗಳದಲ್ಲಿ ದಾಖಲು ಮಾಡಿಟ್ಕೊಂಡ್ಬಿಡ್ತೀವಿ. ರಿಜಿಸ್ಟರ್ ಆಗೋಯ್ತದೋ.
ರಿಜಿಸ್ಟರ್ ಆಗೋಯ್ತು. ಇದರಿಂದ ಮತ್ತೆ ನಾವು ಅಂದ್ಕೊಳ್ತೀವಿ ಆಗುವಿಕೆ. ನಾನು ಕೋಪಿಷ್ಟ, ನಾನು ಕೋಪನ ಬಿಡಬೇಕು, ನಾನು ಕೆಟ್ಟವನು, ನಾನು ಒಳ್ಳೆಯವನು ಆಗಬೇಕು. ಏನೇನು ಸಂದರ್ಭಗಳು ಬಂದಿರುತ್ತೋ ಅದಕ್ಕೆ ಅನುಗುಣವಾಗಿ ನಾನು ಹಂಗಾಗಬೇಕು, ಈಗ ಹಿಂಗಿದ್ದೀನಿ ಹಂಗಾಗಬೇಕು. ಈ ಆಗುವಿಕೆಯ ಪ್ರಕ್ರಿಯೆ ಅಂತಕ್ಕಂಥದ್ದು ಶುರುವಾಗ್ಬಿಡ್ತದೆ. ಈ ಕ್ರಿಯೆ ಇನ್ನೂ ಹೋಗ್ತಾ ಹಂಗೆ ಜೊತೆಲಿ ಹೋಗ್ತಾ ಇರಬೇಕು. ಅವ್ರ ಜೊತೆಲಿ ಹೋಗ್ಬೇಡ, ಜೆ ಕೆ ಅವ್ರ ಜೊತೆಲಿ ಹೋಗೋಣ. ಇನ್ನು ಮುಂದೆ ಕೇಳ್ತಾರೆ, ಈಗ ಹೌದು ನಮ್ಮ ಈ ಕ್ರಿಯೆಗಳು ನಡೀತಾ ಇದೆಯಲ್ಲ, ಈ ಕ್ರಿಯೆ ಮತ್ತು ವಿಚಾರ ಈ ಎರಡರಲ್ಲಿ ಯೂಶುವಲ್ ಆಗಿ ಯಾವುದು ಮೊದಲು? ಯಾವುದು ಮೊದಲು? ವಿಚಾರ ಮೊದಲು. ನಮ್ಮ ಮಟ್ಟದಲ್ಲಿ ತೀರ ವಿಕಾಸದ ಮೊದಲಿನ ಮಟ್ಟಗಳಿಗೆ ಹೋದರೆ ಮೊದಲು ಕ್ರಿಯೆ ಇರಬಹುದು. ಆದರೆ ನಾವೆಲ್ಲ ಈಗ ಮೇಧಾಶಕ್ತಿನ ಬೆಳೆಸ್ಕೊಂಡಿರೋರು ಈಗಿನ ಜನ ಇದೀವಲ್ಲ, ನಾವೀಗಿನ ಜನ ಇದೀವಲ್ಲ, ವಿ ಆರ್ ವೆರಿ ಟ್ಯಾಲೆಂಟ್. ನಮ್ಗೆ ಅದಕ್ಕೆ ನಿಜವಾದ ಭಕ್ತಿನೂ ಕೂಡ ಬರಲ್ಲ. ಯಾಕೆಂದರೆ ನೋ ಇನ್ನೋಸೆನ್ಸಿ. ಭಕ್ತಿಗೆ ಒಂದು ಇನ್ನೋಸೆನ್ಸಿ ಒಂದು ಕ್ವಾಲಿಟಿ ಬೇಕು. ನಮಗೆ ಅಷ್ಟೊಂದು ಇನ್ನೋಸೆನ್ಸಿ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಭಕ್ತಿನೂ ಕೂಡ ನಾಟಕ. ನಮ್ಮ ಭಕ್ತಿನೇ ಅಲ್ಲ ಅದೊಂದು ರೀತಿನಲ್ಲಿ. ಸೊ ನಮ್ಮಂಥವ್ರಲ್ಲಿ ಈಗ ಈ ಮೇಧಾಶಕ್ತಿ ಬೆಳೆದಿರೋರಲ್ಲಿ ಯೂಶುವಲ್ ಆಗಿ ಮೊದಲು ಬರೋದು ಯಾವುದು? ವಿಚಾರ. ವಿಚಾರದ ನಂತರ ಏನಾಗ್ತದೆ? ಕ್ರಿಯೆ ಬರೋದಕ್ಕೆ ಶುರುವಾಗ್ತದೆ. ಅದರಿಂದ ಈ ಕ್ರಿಯೆ ಮತ್ತು ವಿಚಾರ ಇದು ಎರಡರಲ್ಲಿ ವಿಚಾರ ಮೊದಲು ಬರುತ್ತೆ ಅಂತಾದರೆ, ಈಗ ನಾವು ಪ್ರಾಮುಖ್ಯತೆಯನ್ನು ಕ್ರಿಯೆಗೆ ಕೊಡಬೇಕೋ ವಿಚಾರಕ್ಕೆ ಕೊಡಬೇಕೋ? ನೋಡಿ ಮತ್ತೆ ಯಾಕೆ ಅರ್ಥ ಆಗ್ತಾ ಇಲ್ಲ ಜೆ ಕೆ? ಮತ್ತೆ ಈಗ ನಾವು ಉತ್ತರ ಎಲ್ಲ ನಮ್ಮಿಂದನೇ ಬರ್ತಾ ಇದೆ ತಾನೇ. ಇದು ಕ್ರಿಯೆ ಮೊದಲು ವಿಚಾರ ಮೊದಲು ಅಂದರೆ ಗೊತ್ತಾಗ್ತದೆ ನಮಗೆ, ಮೊದಲೇ ವಿಚಾರ. ಆದರೆ ಈಗ ನಾವು ನಿದ್ದೆ ಬಂದಿರೋ ಥರ ಇರೋರು ಹಂಗಾರೆ. ಈಗ ನೋಡಿ ನಮಗೆ ವಿಚಾರ ಮೊದಲು ಅಂತ ಗೊತ್ತಾಯಿತು. ಆದರೆ ಸಾಮಾನ್ಯವಾಗಿ ನಾವೆಲ್ಲ ಯಾವುದನ್ನು ಸರಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ವಿಚಾರ ಮೊದಲು ಅಂದಮೇಲೆ ವಿಚಾರನ ಸರಿ ಮಾಡ್ಕೊಳ್ಬೇಕೋ ಕ್ರಿಯೆನ ಸರಿ ಮಾಡ್ಕೊಳ್ಬೇಕೋ? ವಿಚಾರನ ಸರಿ ಮಾಡ್ಕೊಳ್ಬೇಕು. ಹೀಗೆ ಏನಾಗ್ತದೆ ನಮ್ಮಲ್ಲಿ ವಿಚಾರಗಳು ನಡೀತಾನೆ ಇದೆ. ಒಂದು ವಿಚಾರ ಮತ್ತೊಂದು ವಿಚಾರಕ್ಕೆ ಜನ್ಮ ಕೊಡುತ್ತೆ, ಇನ್ನೊಂದು ವಿಚಾರ ಇನ್ನು 10 ವಿಚಾರಗಳಿಗೆ ಜನ್ಮ ಕೊಡುತ್ತೆ. ಹೀಗೆ ವಿಚಾರಗಳ ಒಂದು ಸರಣಿಯೇ ನಮ್ಮಲ್ಲಿ ಉದ್ಭವ ಆಗ್ತಾ ಹೋಗ್ತಾ ಇದೆ. ಈ ಎಷ್ಟೆಷ್ಟು ಹೆಚ್ಚು ವಿಚಾರಗಳು ನಮ್ಮಲ್ಲಿ ಬರ್ತಾ ಇದ್ದಾವೋ ಅಷ್ಟಷ್ಟು ಘರ್ಷಣೆಗಳು, ಅಷ್ಟಷ್ಟು ಹೋರಾಟ ಹೆಚ್ಚಾಗ್ತಾನೆ ಹೋಗ್ತಾ ಇದ್ದಾವೆ. ಸೊ ಈ ರೀತಿ ವಿಚಾರಕ್ಕೆ ಕಟ್ಟು ಬಿದ್ದು ಮಾಡುವಂತಹ ಕ್ರಿಯೆ ಮನುಷ್ಯನನ್ನ ಎಂದಿಗೂ ಬಂಧನದಿಂದ ಬಿಡಿಸುವುದಿಲ್ಲ. ನಮ್ಮೆಲ್ಲ ಕ್ರಿಯೆಗಳು ನಡೀತಾ ಇರೋದು ಈ ವಿಚಾರಗಳ ಒಂದು ಬಂಧನಕ್ಕೆ ಕಟ್ಟು ಬಿದ್ದೇ ನಡೀತಾ ಇದ್ದಾವೆ. ಅವು ನಮ್ಮನ್ನು ಬಂಧಿಸ್ತಾನೆ ಹೋಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹೌದು, ವಿಚಾರದಿಂದನೇ ನಾವು ಕೆಲವು ಒಳ್ಳೆ ಕೆಲಸನೂ ಮಾಡ್ತೀವಲ್ಲ, ಮತ್ತೆ ಹಾಗಾದರೆ ದಟ್ ಇಸ್ ದ ಪಾಯಿಂಟ್. ಈಗ ಹೌದು, ನಾವು ವಿಚಾರ ಮಾಡೋದ್ರಿಂದ ಕೆಲವು ಇದು ಒಳ್ಳೆಯದಾ ಇದು ಕೆಟ್ಟದಾ ಅಂತ ನಾವು ಈ ಥರ ವಿಚಾರ ಮಾಡ್ತಾ ಇರೋದ್ರಿಂದ ಕೆಲವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಲ್ಲ ಅನಿಸ್ತದೆ. ಒಳ್ಳೆಯ ಕೆಲಸಗಳು ಕೂಡ ಯಾವುದರಿಂದ ಬಂದಿರೋ ಅವು ಕೂಡ ಏನು ಮಾಡ್ತಾ ನಮ್ಮನ್ನು ಬಂಧಿಸುತ್ತೆ. ಈಗ ನಾವು ಯೋಚನೆ ಮಾಡ್ತಾ ಇರೋದು ಚಿನ್ನದ ಸರಪಳಿಲಿ ಬಂಧಿಸ್ಕೊಳ್ಳೋಣ, ಕಬ್ಬಿಣದ ಸರಪಳಿಲಿ ಬಂಧಿಸ್ಕೊಳ್ಳೋಣ ಅಂತ ಅಲ್ಲ. ಬಂಧನದಿಂದನೇ ಬಿಡಿಸ್ಕೊಳ್ಬೇಕು, ದುಃಖದಿಂದನೇ ವಿಮೋಚನೆ ಪಡಿಬೇಕು ಅಂದಾಗ ಅದು ಆ ಯಾವ ಕೆಲಸವೂ ಕೂಡ ವಿಚಾರಗಳ ಹಿನ್ನೆಲೆಯಿಂದ ಅದು ಪ್ರವೃತ್ತವಾಗಬಾರದು.
ಈಗ ನಾನು ಒಳ್ಳೇದನ್ನು ಮಾಡ್ತೀನಿ ಅನ್ನುವಾಗಲೂ ಕೂಡ ಅಲ್ಲೊಂದು ಉದ್ದೇಶ ಇದೆ. ಇವತ್ತು ನಾನೊಬ್ರಿಗೆ ಒಳ್ಳೇದು ಮಾಡಿದ್ರೆ ಶುರುವಾಯ್ತಲ್ಲ, ಮತ್ತೆ ಶುರುವಾಯ್ತಾ ಬಂಧನ. ಇವತ್ತು ನಾನು ಒಳ್ಳೇದು ಮಾಡಿದ್ರೆ ನನಗಿನ್ಯಾರೋ ಒಳ್ಳೇದು ಮಾಡ್ತಾರೆ ಅನ್ನೋದು ಶುರುವಾಯಿತು. ಅದಕ್ಕೋಸ್ಕರ ಒಂದು ವಿಚಾರ ಕ್ರಿಯೆಯನ್ನು ರೂಪಿಸಿದ ಪಕ್ಷದಲ್ಲಿ ಆ ಕ್ರಿಯೆ ನಮ್ಮ ದುಃಖಗಳಿಗೆ ಎಂದಿಗೂ ಪರಿಹಾರ ನೀಡಲಾರದು. ಒಂದು ವಿಚಾರ ಕ್ರಿಯೆಯನ್ನು ರೂಪಿಸ್ತು ಅಂದರೆ ಆ ಕ್ರಿಯೆ ನಮ್ಮನ್ನು ಎಂದಿಗೂ ಬಂಧನದಿಂದ ಬಿಡುಗಡೆಗೊಳಿಸಲಾರದು. ಅದಕ್ಕೋಸ್ಕರ ಮತ್ತೆ ಹುಟ್ಟಬೇಕಲ್ಲ ಒಳ್ಳೆ ಕೆಲಸಕ್ಕೆ ಫಲ ಪಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಹುಟ್ಟಿದೀವಿ ಅಂದಮೇಲೆ ಮತ್ತೇನು, ಒಂದಲ್ಲ ಒಂದು ರೀತಿನಲ್ಲಿ ಪ್ರಪಂಚದಲ್ಲಿ ಹುಟ್ಟಿದೀವಿ ಅಂದಮೇಲೆ ಮುಗೀತು. ಅದು ಪೂರ್ತಿ ಇಲ್ಲಿಂದ ನಾವು ಬಿಡುಗಡೆ ಇರ್ತೀವಿ ಅನ್ನೋಕ್ಕಾಗಲ್ಲ. ಸೊ ಅಲ್ಲಿಗೆ ಅದು ಕೂಡ ಬಂಧನವೇ. ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡಿಯೋದ್ರಲ್ಲಿ ನಮಗೇನಾದರೂ ನಿಜವಾದ ಆಸಕ್ತಿ ಇರೋದಾದರೆ, ನಂಬಿಯೋ ನಂಬದಿಹ ಅಲ್ಲ, ಏನೋ ನೋಡೋಣ ಪರಿಹಾರ ಆದರೆ ಅಂತ ಇದ್ರೆ ಅಲ್ಲ, ನಿಜವಾಗಿ ನಮಗೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಂತಹ ಒಂದು ಮಾನವೀಯ ದೃಷ್ಟಿಕೋನ ನಮಗಿರೋದಾದರೆ ನಾವೇನು ಮಾಡಬೇಕು, ಈ ವಿಚಾರದ ಪ್ರಕ್ರಿಯೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಕ್ರಿಯೆನಲ್ಲ, ಆ ಕ್ರಿಯೆಯ ಇಡೀ ಪ್ರೋಸೆಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಈಗ ವಿಚಾರ ಅಂದರೆ ಏನು? ವಿಚಾರ ಅಂದರೆ ಏನು? ಆ ಆಲೋಚನೆಗಳ ಫಲ. ಒಂದು ವಿಚಾರ ಅಂದರೆ ಆಲೋಚನೆಗಳ ಒಟ್ಟು ಫಲ. ಅದು ಇದು ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಹಾಗೆ ಮಾಡಿದ್ರೆ ಹಾಗಾಗುತ್ತೆ, ಈ ಥರ ಎಲ್ಲ ಆಲೋಚನೆಗಳನ್ನ ಮಾಡ್ತೀವಲ್ಲ, ಅದರಿಂದ ಒಂದು ವಿಚಾರ ಅನ್ನೋದು ನಾವು ಬರುತ್ತೆ. ವಿಚಾರ ಅಂದರೆ ಅದು ಆಲೋಚನೆಗಳ ಒಂದು ಫಲ ಅದು. ಸೊ ಈಗ ವಿಚಾರಗಳ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಕ್ರಿಯೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಕಂಡುಹಿಡಿಬೇಕು ಅಂದರೆ ಮೊದಲು ಈ ವಿಚಾರ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಬೇಕು. ಕ್ರಿಯೆನ ಅರ್ಥ ಮಾಡ್ಕೊಳ್ಳೋದಲ್ಲ, ವಿಚಾರನ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಅವು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ವಿಚಾರಗಳ ಬಗ್ಗೆ ಸರಿಯಾಗಿ ಅರಿಯದೆ ಕ್ರಿಯೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸ್ತಕ್ಕಂಥದ್ದು ಕೇವಲ ವ್ಯರ್ಥ. ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ. ಹುತ್ತ ಬಡಿಯೋದಲ್ಲ ಕೆಲಸ. ಹುತ್ತ ಬಡಿದ್ರೆ ಹಾವು ಸಾಯಲ್ಲ, ಅಲ್ವಾ? ಅದಕ್ಕೆ ಈ ವಿಚಾರ ಅಂತಕ್ಕಂಥದ್ದು ಆಲೋಚನಾ ಪ್ರಕ್ರಿಯೆಯ ಒಂದು ಉತ್ಪನ್ನ. ಆಲೋಚನಾ ಪ್ರಕ್ರಿಯೆ ಇದಲ್ಲ, ಅದರ ಒಂದು ಉತ್ಪನ್ನ ಈ ವಿಚಾರ ಅಂತಕ್ಕಂಥದ್ದು. ಸೊ ಆಲೋಚನಾ ಪ್ರಕ್ರಿಯೆ ಇಲ್ಲದೇನೆ ವಿಚಾರ ಇಲ್ಲ. ನೋಡಿ ಎಷ್ಟು ನಮ್ಮ ಮೂಲ ಕರ್ಕೊಂಡು ಹೋಗ್ತಾರೆ. ವಿಚಾರ ಅಂದರು, ವಿಚಾರ ಯಾವುದರಿಂದ ಬರುತ್ತೆ? ಆಲೋಚನೆಯಿಂದ ಬರುತ್ತೆ. ಆ ಆಲೋಚನಾ ಪ್ರಕ್ರಿಯೆಯ ಒಂದು ಉತ್ಪನ್ನವೇ ವಿಚಾರ ಅಂತಕ್ಕಂಥದ್ದು. ಅದರಿಂದ ವಿಚಾರ ಪ್ರಕ್ರಿಯೆಯನ್ನು ಅರಿಯುವ ಮುನ್ನ ಆಲೋಚನಾ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೋಬೇಕು. ವಿಚಾರ ಪ್ರಕ್ರಿಯೆಯನ್ನು ಅರಿಯುವ ಮುನ್ನ ಆಲೋಚನಾ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಹೋಗ್ತಾ ಇರಬೇಕು. ಎಷ್ಟು ಚೆನ್ನಾಗಿಂದರೆ ಈಗ ಇದೆಯಲ್ಲ, ಇಲ್ಲಿಂದ ಶುರು ಮಾಡ್ಕೊಳ್ಬೇಕು. ಹಾಗೇನೆ ಸ್ವಲ್ಪ ಹೋಗ್ತಾ 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 ಹೋದರೆ ಯಾವುದು ಗೊತ್ತಿಲ್ವೋ ಆ ಗೊತ್ತಿಲ್ಲದಿರೋದು ಸ್ವಲ್ಪ 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 ಗೊತ್ತಾಗೋದಕ್ಕೆ ಶುರುವಾಗ್ತದೆ. ಗೊತ್ತಿರೋದ್ರಿಂದ ನಾವು ಶುರು ಮಾಡ್ಕೊಳ್ಬೇಕು. ಈಗ ಅಲ್ಲಿಂದ ಶುರು ಮಾಡ್ಕೊಂಡು ಹಾಗೇ ಹೋಗ್ತಾ ಹೋಗ್ತಾ ಹೋಗಬೇಕು. ಈ ಆಲೋಚನೆ ಅಂತಕ್ಕಂಥದ್ದು
ಏನು ಅಂತ ಮತ್ತೆ ಪ್ರಶ್ನೆಗೆ ಹೋಗೋಣ. ಈಗ ವಿಚಾರ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ. ವಿಚಾರ ಅಂದ್ರೇನು? ಆಲೋಚನಾ ಪ್ರಕ್ರಿಯೆಯ ಒಂದು ಫಲಿತಾಂಶ ಅಥವಾ ಒಂದು ಫಲ. ಸೊ ಈಗ ಆಲೋಚನೆ ಅಂದ್ರೇನು ನೋಡಿ, ಈ ಯಾವುದೋ ಒಂದು ನಮಗೆ ಸಂವೇದನೆ ಬರ್ತದೆ, ಒಂದು ಸಂವೇದನೆ ಬರುತ್ತೆ, ಹೊರಗಡೆಯಿಂದ ಒಂದು ಸಂವೇದನೆ ಬರುತ್ತೆ. ಆ ಸಂವೇದನೆಗೆ ನಮ್ಮ ಇಂದ್ರಿಯಗಳೇನು ಮಾಡುತ್ತವೆ? ರೆಸ್ಪಾಂಡ್ ಮಾಡುತ್ತವೆ. ಹೊರಗಿನ ಸಂವೇದನೆಗಳಿಗೆ ನಮ್ಮ ಇಂದ್ರಿಯಗಳು ರೆಸ್ಪಾಂಡ್ ಮಾಡುತ್ತೆ. ಆ ರೆಸ್ಪಾಂಡ್ ಮಾಡಿದಾಗ ಏನಾಗ್ತದೆ? ಪ್ರೋಸೆಸ್ ಶುರುವಾಯಿತು. ಯಾವ ಪ್ರೋಸೆಸ್ಸು? ಆಲೋಚನೆ ಪ್ರೋಸೆಸ್ ಶುರುವಾಯಿತು. ತುಂಬ ಕದ ಸ್ವಲ್ಪ ಮುಚ್ಚಿಬಿಡಿ, ಈಗ ಮುಚ್ಚಿಬಿಡಿ. ಮತ್ತೆ ಯಾಕೆ ಹೇಳಿದ್ವಿ ಕದ ಮುಚ್ಚಿಬಿಡಿ ಅಂತ? ಹೊರಗಡೆಯಿಂದ ಗಾಳಿ ಬರ್ತಾ ಇದೆ, ತುಂಬ ಚಳಿ ಆಗ್ತಾ ಇದೆ ನೋಡಿ, ಅಲ್ಲಿ ಒಂದು ಸಂವೇದನೆ ಬಂತು, ಚಳಿ ಆಯಿತು, ಸ್ವಲ್ಪ ಮುಚ್ಚಿಬಿಡಿ. ಫೀಲಿಂಗ್ ಶುರುವಾಯಿತು, ಅಲ್ಲಿ ಮುಚ್ಚಿಸ್ಬೇಕು ಕದ, ಅಲ್ಲೇ ಥಾಟ್ ಬಂತು, ಅದು ಯಾರಿಗಾದ್ರು ಇದ್ರೆ ಅಲ್ಲಿ ಸ್ವಲ್ಪ ಕದ ಮುಚ್ಚಿಬಿಡಿ ನೋಡಿ, ಆಲೋಚನೆ ಶುರುವಾಯಿತು. ಇದು ಒಂದು ಲೆಕ್ಕಾಚಾರ. ಇದು ಹೊರಗಿನ ಸಂವೇದನೆಯಿಂದ. ಇದು ಇಷ್ಟಕ್ಕೆ ನಿಲ್ಲುತ್ತಾ? ಇಲ್ಲ. ನಾವು ಈ ಹಿಂದೆ ಒಂದು ಯೋಚನೆ ಮಾಡಿದ್ದೀವಿ, ನೆನಪು. ಇನ್ನು ಕೆಲವು ಸಾರಿ ಏನಾಗುತ್ತೆ? ಪ್ರೋಸೆಸ್ ಒಳಗಡೆಯಿಂದ ಶುರುವಾಗುತ್ತೆ. ಒಳಗಡೆಯಿಂದ ಒಂದು ಶುರುವಾಗುತ್ತೆ, ನೆನಪುಗಳಿಂದ ಹೊರಡ್ತಕ್ಕಂತಹ ಒಂದು ಪ್ರಕ್ರಿಯೆ. ಒಂದು ಹೊರಗಿನಿಂದ ಬರುವ ಸಂವೇದನೆಗಳಿಗೆ ನರಗಳು ಕೊಡ್ತಕ್ಕಂಥ ಪ್ರಕ್ರಿಯೆಯಿಂದ ಆಲೋಚನೆ ಬರ್ತದೆ. ಮತ್ತೊಂದು ಕಡೆ ಸಂಗ್ರಹಿಸಿದ ನೆನಪಿನಿಂದ ಹೊರಡುವ ಮಾನಸಿಕ ಪ್ರತಿಕ್ರಿಯೆ. ಈ ಮಾನಸಿಕ ಪ್ರತಿಕ್ರಿಯೆಗಳು ಅಂತಕ್ಕಂಥದ್ದು ಒಂದು ಜನಾಂಗ, ಗುಂಪು, ಗುರು, ಕುಟುಂಬ, ಸಂಪ್ರದಾಯ, ನಂಬಿಕೆ ಇವೆಲ್ಲವುಗಳಿಂದ ಪ್ರೇರಿತವಾಗಿರುತ್ತೆ ಈ ಮಾನಸಿಕವಾದಂತಹ ಈ ನೆನಪುಗಳು. ಅದಕ್ಕೆ ಎರಡು ವಿಚಾರಗಳು ಬರುತ್ತೆ. ಈ ನಮ್ಮ ಅನುಭವಗಳು ಎರಡು ರೀತಿ. ಒಂದು ಫ್ಯಾಕ್ಚುಯಲ್ಸ್ ಅಂತ, ಫ್ಯಾಕ್ಚುಯಲ್ಸ್, ಫಿಸಿಯೋಲಾಜಿಕಲ್ ಅಂತಲೂ ಹೇಳ್ತಾರೆ ಅದನ್ನು. ಇನ್ನೊಂದು ಸೈಕಲಾಜಿಕಲ್ ಅಂತೀವಿ. ಇವೆರಡರಲ್ಲಿ ನಮಗೆ ಯಾವುದು ಬೇಕು, ಯಾವುದು ಬೇಡ? ಬೇಕು. ಯಾಕೆ ಬೇಕು? ಯಾಕೆ ಬೇಕು? ಜೀವನ ಮಾಡಬೇಕಲ್ಲ ನಾವು. ಬದುಕಿರೋದೆಲ್ಲಿ? ಈ ಪ್ರಪಂಚದಲ್ಲಿ ಬದುಕಿದ್ವಿ. ಅವು ಬೇಕು. ಅವು ಏನು ಮಾಡುತ್ತೆ ಅಂದರೆ ನಮ್ಮ ಜೀವನನ ಸುಧಾರಿಸ್ಕೊಳ್ಳೋದಕ್ಕೆ ದೇ ಆರ್ ಹೆಲ್ಪ್ಫುಲ್. ಅವು ನಮಗೆ ಸಹಾಯ ಮಾಡುತ್ತವೆ. ಆದರೆ ಈ ಸೈಕಲಾಜಿಕಲ್ ಇದಾವಲ್ಲ, ಇವೇನು ಮಾಡುತ್ತವೆ? ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುತ್ತವೆ. ಎಂಡ್ಲೆಸ್ ಅಷ್ಟೇ ಅಲ್ಲ, ಹಿಂಡಿ ಹಿಪ್ಪೆ ಮಾಡುತ್ತವೆ ಅವು. ಅದಕ್ಕೆ ಭಾಳ ಚೆನ್ನಾಗಿ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಈ ದನಗಳಿದಾವಲ್ಲ, ಈ ಜಾನುವಾರುಗಳು ಇಡೀ ದಿನ ಕಾಡಿಗೆ ಹೋಗುತ್ತವೆ, ಚೆನ್ನಾಗಿ ಗಬ 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 ಮೇವು ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಗಬ 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 ತಿಂದ್ಬಿಡುತ್ತವೆ. ಸೊ ವಾಪಸ್ ಬರುತ್ತವೆ ಮನೆಗೆ. ರಾತ್ರಿ ನೋಡಿ ದನಗಳು ಹೆಲ್ದಿಯಾಗಿದ್ದಾವೆ ಅಂತ ಹೆಂಗೆ ಡಿಸೈಡ್ ಮಾಡ್ತಾರೆ ಅಂದರೆ, ಅವು ರಾತ್ರಿ ಎಲ್ಲ ಮೇಲಕ್ಕೆ ಹಾಕೋದು ಅಂತಾರೆ. ಮೇಲಕ್ಕೆ ಹಾಕೋದು, ಚೀವ್ ಮಾಡೋದು. ಏನು ಮಾಡ್ತವೆ ಅಂದರೆ ಅದನ್ನೆಲ್ಲ ಬೆಳಗ್ಗೆ ಬಾಯಿಗೆ ತಂದ್ಕೋತವೆ. ರಾತ್ರಿ ಇಡೀ ಬಾಯಿಗೆ ತಂದ್ಕೊಂಡು ಅದನ್ನು ಜಗ್ದು 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 ಆಗ ಡೈಜೆಷನ್ ಮಾಡ್ಕೊಡೋದು. ನೋಡಿ, ಅಲ್ಲೊಂದು ತುಷ್ಟಿ ಗುಣ ಇದೆ, ಒಂದು ಪುಷ್ಟಿ ಗುಣ ಇದೆ. ಆದರೆ ನಾವು ನಮ್ಮ ಸಂಗ್ರಹಿತ ನೆನಪುಗಳ ದಾಳಿಗೆ ನಾವು ತುತ್ತಾಗ್ತಾ ಇದ್ದೇವಲ್ಲ, ಇದರಲ್ಲಿ ಯಾವುದಾದ್ರೂ ತುಷ್ಟಿ ಪುಷ್ಟಿ ಇದೆಯಾ? ಇಲ್ಲ. ಹಿಪ್ಪೆಕಾಯಿ ಆಗ್ತಾ ಇದ್ದೀವಿ. ಸೊ ಇದು ಎರಡು ರೀತಿಯಾದಂತಹ ನೆನಪುಗಳು. ಇವು ನಮ್ಮನ್ನು ತುಂಬ ಬಂಧನಕ್ಕೆ ಒಳಗೆ ಮಾಡ್ತಾ ಇದ್ದಾವೆ. ಅದರಿಂದ ಈ ಎಲ್ಲ ಈ ಪ್ರೋಸೆಸ್ ಇದೆಯಲ್ಲ, ಇದನ್ನು ನಾವು ಆಲೋಚನೆ ಅಂತ ಕರಿತೀವಿ. ಈ ಆಲೋಚನೆ ಅಂತೇಳಿ ಕರಿತೀವಿ. ಒಂದು ಯಾವುದೋ ಒಂದು ವಿಶಿಷ್ಟ ಅನುಭವದ ನೆನಪಿನಿಂದ ಹೊರಡಬಹುದಾದಂಥ ಒಂದು ಪ್ರಕ್ರಿಯೆ ಅಥವಾ ಪ್ರತಿಕ್ರಿಯೆ, ಅದನ್ನು ನಾವು ಆಲೋಚನಾ ಪ್ರಕ್ರಿಯೆ ಅಂತ ಕರಿತೀವಿ. ಹೇಗೆ ಅಂದರೆ, ಈಗ 10 ವರ್ಷದ ಹಿಂದೆ ನನಗೊಂದು ವಿಶಿಷ್ಟ ಅನುಭವ ಯಾರ ಜೊತೆಗೂ ಆಗಿತ್ತು. ಒಂದು 10 years 5 years ಬ್ಯಾಕ್. ಅವ್ರು ನನಗವತ್ತು ತುಂಬ ಅವಮಾನ ಮಾಡಿಬಿಟ್ಟಿದ್ರು. ಯಾರ್ದೋ ಜನದ ಜೊತೆಗಡೆ, ಯಾರ್ದೋ ಜನದ ಮುಂದೆ ನನಗೊಂದು ಅವಮಾನ ಮಾಡಿದ್ರು. ಸೊ ನಾನೀಗ 10 ವರ್ಷದ ನಂತರ ಅವ್ರನ್ನ ನೋಡ್ತೀನಿ. ನೋಡಿದ ತಕ್ಷಣ ಶುರುವಾಯ್ತಲ್ಲ,
ಅಲ್ವಾ? ನೋಡಿ, ಶುರುವಾಯಿತು. ಅದು 10 ಇಯರ್ಸ್ ಗ್ಯಾಪಲ್ಲಿ ನನಗೆ ಅವಮಾನ ಮಾಡಿದ ವ್ಯಕ್ತಿ ನನಗಿಂತ 10 ಪಟ್ಟು ಮುಂದೆ ಹೋಗಿರ್ಬೋದು, ತುಂಬ ಒಳ್ಳೆಯವರಾಗಿರ್ಬೋದು ಅವರು. ಆದರೂ ಈಗ ನಾನು ಅವ್ರನ್ನ ಯಾವ ಥರ ನೋಡ್ತೀನಿ? ಆ 10 ವರ್ಷದ ಹಿಂದಿನ ಸ್ಥಿತಿನಲ್ಲೇ ನಾನು ನೋಡ್ತೇನೆ. ಅದಕ್ಕೋಸ್ಕರ ಅದು ಒಂದು ವಿಚಾರವನ್ನು ಆಗಲೇ ಸೃಷ್ಟಿ ಮಾಡಿಬಿಡುತ್ತೆ. ಆದ್ದರಿಂದ ವಿಚಾರ ಯಾವಾಗಲೂ ಕಂಡೀಷನ್. ವಿಚಾರ ಇದೆಯಲ್ಲ, ನಮ್ಮ ವಿಚಾರ ಶಕ್ತಿ, ಅದು ಯಾವಾಗಲೂ ಕೂಡ ಏನಾಗಿದೆ? ನಿರ್ಬಂಧಿತವಾಗಿದೆ, ಕಂಡೀಷನ್ಡ್ ಆಗಿದೆ. ವಿಚಾರ ಆಲೋಚನಾ ಪ್ರಕ್ರಿಯೆಯ ಫಲ. ಆಲೋಚನಾ ಪ್ರಕ್ರಿಯೆ ನೆನಪಿನ ಪ್ರತಿಕ್ರಿಯೆ, ಮತ್ತು ನೆನಪು ಸದಾ ಕಾಲ ನಿರ್ಬಂಧಿತವಾಗಿದೆ. ಈ ನೆನಪು ಯಾವಾಗಲೂ ಭೂತಕಾಲಕ್ಕೆ ಸಂಬಂಧಿಸಿದೆ. ನೆನಪು ಯಾವಾಗಿಂದು? ಭೂತಕಾಲಕ್ಕೆ ಸೇರಿದ್ದು. ಅಷ್ಟಾಗಿದ್ರೆ ಪರವಾಗಿರಲಿಲ್ಲ. ಭೂತಕಾಲಕ್ಕೆ ಸೇರಿದ್ದು ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ. ಅದು ವರ್ತಮಾನದ ಸವಾಲುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಇದು ಹಳೆದು ಆಲೋಚನೆ, ಸಂದರ್ಭ ಹೊಸದು. ಹೊಸ ಸಂದರ್ಭಕ್ಕೆ ನಾನು ರಿಯಾಕ್ಟ್ ಮಾಡ್ತಾ ಇರೋದು ಯಾವುದರ ಆಧಾರದ ಮೇಲೆ? ಹಳೆಯದ್ರ ಆಧಾರದ ಮೇಲೆ, ಭೂತದ ಆಧಾರದ ಮೇಲೆ. ಸೊ ಸತ್ಯ ದರ್ಶನ ಆಗಕ್ಕೆ ಸಾಧ್ಯ ಇದೆಯಾ? ಸವಾಲು ಹೊಸದು, ಆಲೋಚನೆ ಹಳೆದು. ಅದು ಇದ್ರ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದ ಈಗಿನ ನನ್ನ ಪ್ರತಿಕ್ರಿಯೆ ಅಥವಾ ನನ್ನ ಸವಾಲು ಹಳೆಯ ನೆನಪುಗಳ ಒಂದು ಪ್ರಕ್ಷೇಪಣೆ. ಸೊ ಮೂಲತಃ ನೆನಪಿಗೆ ಸ್ವಂತ ಶಕ್ತಿನೇ ಇಲ್ಲ, ಜೀವಂತಿಕೆನೇ ಇಲ್ಲ ಅಂತಾರೆ. ನೆನಪಿಗೆ ಯಾವುದು ಆ ಹಳೆಯ ಒಂದು ಆಲೋಚನೆ ಇತ್ತಲ್ಲ, ಅದು ಇದಕ್ಕೆ ಜೀವವನ್ನು ಕೊಡ್ತು. ವರ್ತಮಾನ ಕಾಲದಲ್ಲಿ ಸವಾಲು ಎದುರಾದಾಗ ಆ ನೆನಪು ಅಂತಕ್ಕಂಥದ್ದು ಜೀವನ ಪಡ್ಕೊಳ್ತು. ಮೂಲತಃ ಅದಕ್ಕೆ ಜೀವ ಇರಲಿಲ್ಲ. ಈಗ ಸವಾಲು, ವರ್ತಮಾನದ ಸವಾಲು ಅದಕ್ಕೆ ಪುಷ್ಟಿ ಕೊಡ್ತು, ಜೀವನ ಕೊಡ್ತು. ಅದಕ್ಕೆ JK ಅವರು ಹೇಳಿದ್ರು, ಡೈ ಎವ್ರಿ ಮೊಮೆಂಟ್. ಅದು ಇನ್ನು ಸ್ವಲ್ಪ ಚೆನ್ನಾಗಿ ತಿಳ್ಕೊಬೋದು ನಾವು. ಹೂ ನೋಸ್ ಟು ಡೈ ಎವ್ರಿ ಮೊಮೆಂಟ್, ಈ ಕ್ಯಾನ್ ಓನ್ಲಿ ನೋಸ್ ಟು ಲೀವ್ ಎವ್ರಿ ಮೊಮೆಂಟ್. ಯಾರಿಗೆ ಪ್ರತಿಕ್ಷಣ ಸಾಯೋದು ಗೊತ್ತಿದೆಯೋ ಅವನಿಗೆ ಮಾತ್ರವೇ ಪ್ರತಿಕ್ಷಣ ಬದುಕೋದು ಗೊತ್ತಿದೆ. ಸೊ ನಮಗೆ ಸಾಯೋದು ಗೊತ್ತಿಲ್ಲದೆ ಇರೋದ್ರಿಂದ ಮುಂದಿನ ಹೇಳಲ್ಲ. ಸೊ ಇದೆಲ್ಲದರ ಸಾರಾಂಶ. ಇಷ್ಟೂ ಹೊತ್ತು ನಾವು ವಿಚಾರ ಮಾಡಿದ್ರೆ ಇದೆಲ್ಲದರ ಸಾರಾಂಶವನ್ನು ನಾವು ಒಂದೆರಡು ಮಾತುಗಳಲ್ಲಿ ಅರ್ಥ ಮಾಡಿಕೊಳ್ಳೋದಾದರೆ, ಎಲ್ಲಿಯವರೆಗೆ ನಮ್ಮ ಕ್ರಿಯೆಗಳು ವಿಚಾರದಿಂದ ಪ್ರವೃತ್ತವಾಗಿರುತ್ತವೆಯೋ, ಎಲ್ಲಿಯವರೆಗೆ ನಮ್ಮ ಕ್ರಿಯೆಗಳು ವಿಚಾರದಿಂದ ಪ್ರವೃತ್ತವಾಗಿರುತ್ತವೆಯೋ ಅಲ್ಲಿಯವರೆಗೂ ಕೂಡ ಈ ಘರ್ಷಣೆ, ಹೋರಾಟ ಮತ್ತು ಬಂಧನ. ಹಾಗಿದ್ಮೇಲೆ ಇದಕ್ಕೆ ಈ ಸ್ಥಿತಿ ಅಲ್ಲದೆ ಇರುವಂಥದ್ದು ಒಂದು ಸ್ಥಿತಿ ಇರೋದಕ್ಕೆ ಸಾಧ್ಯನಾ? ಅನುಭವದ ಮೇಲೆ ಆಧಾರಿತವಾದ ಕ್ರಿಯೆ ಮಿತಿಗೊಳಪಡಿಸ್ತದೆ, ಅದು ಒಂದು ಅಡ್ಡಿ. ಅನುಭವದ ಮೇಲೆ ಆಧಾರಿತವಾದ ಆಲೋಚನಾ ಪ್ರಕ್ರಿಯೆ ಕ್ರಿಯೆಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿಲ್ಲದಿರುವಾಗ, ಸ್ವಲ್ಪ ನೋಡಿ ಅರ್ಥ ಮಾಡ್ಕೊಳ್ಳೋಣ ಅದನ್ನ. ಅನುಭವದ ಮೇಲೆ ಆಧಾರಿತವಾದ ಆಲೋಚನಾ ಪ್ರಕ್ರಿಯೆ ಕ್ರಿಯೆಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿಲ್ಲದಿರುವಾಗ ಕ್ರಿಯೆ ಹೆಂಗಾಗಿರುತ್ತೆ? ಅದು ಸ್ವಾಭಾವಿಕವಾಗಿರುತ್ತೆ, ಸಹಜವಾಗಿರುತ್ತೆ, ಹೂವು ಹರಳಿದಂತೆ ಇರುತ್ತೆ, ಗಿಡ ಬೆಳೆದಂತೆ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಅಲ್ಲಿ ಹೋರಾಟ ಇಲ್ಲ, ಬಂಧನ ಇಲ್ಲ. ಅದಕ್ಕೋಸ್ಕರ ಹೇಗಿರಬೇಕಪ್ಪ ಅಂದರೆ, ಈ ಅನುಭವದ ಮೇಲೆ ಆಧಾರಿತವಾದ ಮನಸ್ಸು ಕ್ರಿಯೆಯನ್ನು ಅದು ನಿರ್ದೇಶಿಸಬಾರದು. ಈಗ ನಮ್ಮಲ್ಲಿ ಇದೇ ನಿರ್ದೇಶನ ಮಾಡ್ತಾ ಇರೋದು. ನಿಜ ಹೇಳ್ತೀನಿ, ನನಗೂ ನಮ್ಮ ಉಳಿಯಾದ್ಮೇಲೆ ಒಂದ್ಸಲಿ ಥಿಯೋಸಾಫಿಕಲ್ ಸೊಸೈಟಿಗೆ ಹೋಗಿ ಆ ಗೇಟ್ ಬೀಗ ತೆಗೆದೆ.
ತೆಗೆದು ಒಂದು ಸ್ಟೆಪ್ ಇಳಿಬೇಕು, ಕರೆಕ್ಟಾಗಿ ಆ ಸ್ಟೆಪ್ಪಲ್ಲಿ ಒಂದು ಇಷ್ಟುದ ಹಾವು ಮಲ್ಕೊಂಡ್ಬಿಟ್ಟಿದೆ. ಒಂದು 8-10 ಇಯರ್ಸ್ ಬ್ಯಾಕ್ ನಾನು ಹೇಳ್ತಾ ಇರೋದು. ಹೆಂಗೆ ನಾನು ಕಾಲಿಡೋ ಮೆಟ್ಲ ಮೇಲೆ ಕರೆಕ್ಟಾಗಿ ಮಲ್ಬಿಟ್ಟಿದೆ. ದಾಟುಬಿಟ್ಟೆ, ದಾಟದ್ಮೇಲೆ ಅದು ಈಗ ಹೋಯ್ತು. ಈಗೊಂದು 8-10 ವರ್ಷ ಆಗಿರ್ಬೋದು. ಇವತ್ತು ನಾನು ಹೋಗಿ ಆ ಗೇಟ್ ಬೀಗ ತೆಗೆದ್ರೆ ನನ್ನ ಮುಂದೆ ಕಾಣೋದು ಅದೇ ಸರ್ಪ. ಸ್ಟಿಲ್ ಈವನ್ ಟುಡೇ, ತಮಾಷೆ ನಾನು ಹೇಳ್ತಿಲ್ಲ, ಈಗಲೂ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಡೋರ್ ತೆಗಿತೀನಿ. ಸ್ವಲ್ಪ ಬೀಗ ತೆಗಿಯುವಾಗ, ಆ ಗೇಟ್ ತೆಗಿಯುವಾಗ ಸ್ವಲ್ಪ ಶಬ್ದ ಮಾಡಿ ತೆಗಿಯೋದು. ನನಗೆ ಚೆನ್ನಾಗಿ ಗೊತ್ತು ಹಾವು ಎಲ್ಲೂ ಒಂದು ಕಡೆ ನಿಂತ್ಕೊಳ್ಳಲ್ಲ ಅಂತ. ಆದರೂ ಇವತ್ತಿಗೂ ಗೇಟ್ ತೆಗಿಯುವಾಗ ಸ್ವಲ್ಪ ಜೋರು ಸೌಂಡ್ ಮಾಡಿ ಗೇಟ್ ತೆಗಿತೀವಿ. ನೋಡಿ ಆಗಿರೋದು ಎಷ್ಟು ಕಾಲ. ಅದಕ್ಕೆ ಹಾಗೂ ಅನುಭವದ ಮೇಲೆ ಆಧಾರಿತವಾದ ಆಲೋಚನೆ ಕ್ರಿಯೆಯನ್ನು ರೂಪಿಸಬಾರದು. ಇದೆರಡು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅನುಭವದ ಮೇಲೆ ಆಧಾರಿತವಾದಂತಹ ಒಂದು ವಿಚಾರ ಕ್ರಿಯೆಯನ್ನು ನಿರ್ದೇಶಿಸಬಾರ್ದು. ಆಲೋಚನಾ ಪ್ರಕ್ರಿಯೆಯಿಂದ ಅದ ಅನುಭವದ ಮೇಲೆ ಕ್ರಿಯೆಯನ್ನು ರೂಪಿಸಬಾರ್ದು. ಸುಮ್ಮನಷ್ಟೇ ಈಗ ಇರಬೇಕದು. ಈ ಸ್ಥಿತಿಯಲ್ಲಿ ಮಾತ್ರ ಅರಿವು ಇರಲು ಸಾಧ್ಯ. ಕೆಲವು ಕ್ರಿಯೆಗಳು ಒಂದು ಬೇಕು ನಮಗೆ, ಕೆಲವು ಅನುಭವ ಕ್ರಿಯೆಗಳು ಬೇಕು. ಒಂದು ಮನೆ ಕಟ್ಟಬೇಕು, ಒಂದು ಆಫೀಸಲ್ಲಿ ಒಂದು ನಾನು ಜವಾಬ್ದಾರಿ ನಿರ್ವಹಣೆ ಮಾಡಬೇಕು. ಇಂಥದ್ರಲ್ಲೆಲ್ಲ ಇವು ಸ್ವಲ್ಪ ನಮಗೆ ಹೆಲ್ಪ್ ಮಾಡುತ್ತೆ, ತಪ್ಪೇನಿಲ್ಲ. ಆದರೆ ಈ ಮಾನಸಿಕವಾದಂಥವಿದ್ದವಲ್ಲ, ಇವು ನಮ್ಮ ಹಳೆಯ ನೆನಪುಗಳ ಮೇಲೆ ಆಧಾರವಾಗಿದ್ದರೆ ನಾನು ಈ ಕ್ಷಣದ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿಚಾರವೇ ಇಲ್ಲದಂಥ ಕ್ರಿಯೆ ಇರಲಿಕ್ಕೆ ಸಾಧ್ಯವ ಅಂದರೆ ಪ್ರೇಮ ಇದ್ದಾಗ ಮಾತ್ರ ವಿಚಾರ ಕೊನೆಗೊಳ್ಳುತ್ತದೆ. ಪ್ರೇಮ ಇದ್ದಾಗ ವಿಚಾರ ಕೊನೆಗೊಳ್ಳುತ್ತದೆ. ಪ್ರೇಮ ವ್ಯಕ್ತಿಯಲ್ಲಿ ಆಲೋಚನೆಯನ್ನು ಮೂಡಿಸೋದಿಲ್ಲ. ಆಲೋಚನೆ ಮೂಡಿದರೆ ಅದು ಪ್ರೇಮ ಅಲ್ಲ. ತಾಯಿ ತನ್ನ ಮಗುವನ್ನು ಪ್ರೀತಿಸುವಾಗ, ಆ ಎಳೆ ಕಂದಮ್ಮನನ್ನು ತನಗೆ ಹಾಲುಡಿಸುವಾಗ, ಇದು ನನ್ನನ್ನು ಮುಂದೆ ಬೆಳೆಸ್ತದೆ, ನನ್ನ ಮುಂದೆ ಶುಶ್ರೂಷ ಮಾಡುತ್ತೆ, ನನ್ನ ವೃದ್ಧಾಪ್ಯದಲ್ಲಿ ಎನ್ನುವಂಥ ಒಂದು ಥಾಟ್ ಬಂದರೆ ಅವಳು ನಿಜವಾಗ್ಲೂ ಆ ಮಗುಗೆ ಹಾಲು ಕೊಡ್ಸಕ್ಕಾಗ. ಏನಾದರೂ ಇದೆಯಾ ಅವಳಲ್ಲಿ? ಏನಿದೆ? ಪ್ರೇಮ ಮಾತ್ರ ಇದೆ. ಪ್ರೇಮ ಇದ್ರಲ್ಲ ಆಲೋಚನೆ ಇದೆಯಾ? ಆಲೋಚನೆ ಇದ್ರೆ ಪ್ರೇಮ ಬರುತ್ತಾ? ಸ್ವಲ್ಪ ತಾಯಿ ಮಗ ಬಂದಾಗ ಆಲೋಚನೆ ಬರುತ್ತೆ. ಮಗ ಬಂದಾಗ ಸ್ವಲ್ಪ ಆಲೋಚನೆ ಬರುತ್ತೆ. ಮದುವೆ ವಯಸ್ಸಿಗೆ ಬರ್ತಾನಲ್ಲ ಮಗ, ಆವಾಗ ಆಲೋಚನೆ ಬರುತ್ತೆ. ಮಗು ಇದ್ದಾಗ ಆಲೋಚನೆ ಬಂತ? ಸೊ ತಾಯಿ ಮಗುವಿನ ಪ್ರೇಮ ಇದೆಯಲ್ಲ, ಅಲ್ಲಿ ನೋಡಿ ಆಲೋಚನೆಗೆ ಜಾಗ ಇಲ್ಲ ಅಂತಕ್ಕಂಥದ್ದು. ಸೊ ಈ ಪ್ರೇಮ ಆಲೋಚನೆಯಿಂದ ಬರುವಂಥದ್ದಲ್ಲ. ಆ ಪ್ರೇಮ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಆ ಮಧ್ಯೆ ಯಾವುದೂ ಇಲ್ಲ, ಆಲೋಚನೆ ಇಲ್ಲ. ಒಂದು ಸಣ್ಣ ಎಕ್ಸಾಂಪಲ್, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಆಲ್ ಆಫ್ ಎ ಸಡನ್ ಬ್ರೇಕ್ ಹೊಡೆದ್ಬಿಟ್ಟ ಡ್ರೈವರ್. ಅಯ್ಯೋ ಯಾರೋ ಸಿಕ್ಬಿಟ್ರು ಬಸ್ಸಿಗೆ. ನನ್ನ ಬಗ್ಗೆ ಮುಗಿಸೋದಕ್ಕಲ್ಲ, ಏನೋ ಆಗ್ಬಿಡ್ತು ಅಲ್ಲಿ. ಆಮೇಲೆ ನೋಡಿದ್ವಿ ಯಾರೋ ಸಿಕ್ಬಿಟ್ರು, ನೋಡಿದ್ವಿ ನಾಯಿ. ಓ ನಾಯಿ, ಸ್ವಲ್ಪ ಕಲರ್ ನೋಡಿದ್ವಿ, ನಮ್ಮನೆ ನಾಯಿ ಥರ ಕಾಣ್ತು. ಹೌದಾ ಅಂತ ನೋಡಿದ್ವಿ. ಆಮೇಲೆ ನೋಡಿದ್ರೆ ನಾಯಿ ನಮ್ದ. ಓ ಅಲ್ಲ, ನಮ್ಮನೆ ನಾಯಿ. ಅಲ್ಲಿ ಕ್ರಿಯೆಗೂ ವಿಚಾರಕ್ಕೂ ಮಧ್ಯೆ ಆ ಗ್ಯಾಪ್ ಇದ್ರೆ ಅಲ್ಲಿ ಪ್ರೇಮ ಇದೆಯಾ? ನಿಮಗೆ ಬ್ರೇಕ್ ಹೊಡೆದ ತಕ್ಷಣ ಬಂತಲ್ಲ, ಅದು ಪ್ರೇಮ, ಅದು ಪ್ರೇಮ. ಅಲ್ಲಿ ಗ್ಯಾಪ್ ಇಲ್ಲ, ದೇರ್ ಇಸ್ ನೋ ಗ್ಯಾಪ್ ಅಟ್ ಆಲ್. ಅಯ್ಯೋ, ಆಮೇಲೆ ನೋಡಿದ್ರೆ ಮನುಷ್ಯರಲ್ಲ, ಸ್ವಲ್ಪ ಪರವಾಗಿಲ್ಲ, ನಾಯಿ. ಕಲರ್ ನೋಡಿದ್ರೆ ನಮ್ಮನೆ ನಾಯಿ ಥರ. ಆಮೇಲೆ ಇನ್ನೊಂದು ಸ್ವಲ್ಪ ಕೀನ್ ಅಬ್ಸರ್ವೇಷನ್, ನಮ್ದಲ್ಲ. ಹೋಯ್ತಾ? ಸೊ ಆಲೋಚನೆ ಎಂಟ್ರಾದ ತಕ್ಷಣ ಪ್ರೇಮ ಡಿಸಪಿಯರ್, ಅದು ಓಡೋಯ್ತು. ಅದಕ್ಕೋಸ್ಕರ ಈ ಸ್ಥಿತಿಯಲ್ಲಿ ನೋಡಿ, ಆಲೋಚನೆ ಇದ್ದಾಗ ಅಲ್ಲಿ ಪ್ರೇಮ ಇಲ್ಲ, ಅಲ್ಲಿ ನಿಜವಾದ ಅನುಭವವೂ ಕೂಡ ಇಲ್ಲ. ಅದು ಅನುಭವ ಇದೆ ಅಂತಾದರೂ ಕೂಡ ಕೇವಲ ಅಪೂರ್ಣವಾದಂಥ ಅನುಭವ ಮಾತ್ರ ಇದಕ್ಕೆ ಸಾಧ್ಯ. ಅದರಿಂದ ಈ ವಿಚಾರಗಳು ಸತ್ಯ ಅಲ್ಲ, ವಿಚಾರಗಳು ಸತ್ಯ ಅಲ್ಲ, ಆಲೋಚನೆಗಳು ಸತ್ಯ ಅಲ್ಲ.
ಆಲೋಚನೆಗಳು ಇಲ್ಲದೆ ಇದ್ದಾಗ ಇದೆಯಲ್ಲ ಅನುಭವ, ಅದು ಮಾತ್ರವೇ ಅನುಭವ. ಇಂತಹ ಅನುಭವಿಕೆಯ ಸ್ಥಿತಿ ಮಾತ್ರ ಇರುತ್ತದೆ. ಆಗ ಮಾತ್ರ ಸತ್ಯದ ದರ್ಶನ. ಕೇವಲ ಅನುಭವಿಸುವಿಕೆ ಮಾತ್ರ ಇದ್ದಾಗ ಅದು ಸತ್ಯದ ಯಥಾರ್ಥ ದರ್ಶನ. ಇಂತಹ ಅರಿವಿನ ಸ್ಥಿತಿ ಎಲ್ಲವನ್ನೂ ಕೂಡ ಒಳಗೊಂಡಿರ್ತದೆ. ಅಲ್ಲಿ ಭೂತದ ಭ್ರಮೆಯೂ ಇಲ್ಲ, ಭವಿಷ್ಯದ ಕಲ್ಪನೆಯೂ ಇಲ್ಲ, ವರ್ತಮಾನದ ಅರಿವು ಇದೆ. ವರ್ತಮಾನದ ಅರಿವಿನಲ್ಲಿ ಯಥಾರ್ಥವನ್ನು ನಾವು ಅರಿಯೋದಕ್ಕೆ ಸಾಧ್ಯ. ಇಂಥ ಅರಿವು ಮಾತ್ರವೇ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸಬಲ್ಲದು. ಇದುವರೆಗೂ ಕೂಡ